ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೂ ಹಾಗೂ ಸ್ನೇಹಿತರಿಗೂ ಹಾಗೂ ವೇದಿಕೆಯ ಮುಂದೆ ಕುಳಿತಿರುವಂತಹ ಎಲ್ಲ ಬಡಾವಣೆಯ ಹಿರಿಯ ನಾಗರಿಕರಿಗೂ ಸ್ನೇಹಿತರಿಗೂ ಹಾಗೂ ಮಾತೆ ಭಗಿನಿಯರಿಗೂ ಬಾಬುರಾವ್ ಸರ್ ಅವರಿಗೂ ಎಲ್ಲರಿಗೂ ವಂದಿಸುತ್ತಾ, ಬಹಳ ದೊಡ್ಡ ಮಾತಾಡಿದ್ರಿ. ನಾನು ಮೊದಲೇ ಸ್ಪಷ್ಟಪಡಿಸ್ತೀನಿ, ಡಿಸ್ಕ್ಲೇಮರ್ ಅಂತ. ಯಾವುದೇ ವಸ್ತು ತೊಗೊಂಡ್ರೆ ಹೇಳ್ತಾರಲ್ಲ ಡಿಸ್ಕ್ಲೇಮರ್ ಅಂತ. ನಾನು ಬಹಳ ಸಣ್ಣವ. ಅನುಭವದಲ್ಲಿ ನಿಮ್ಮ ಅನುಭವ ಅಂದರೆ ಇಲ್ಲಿರುವ ಎಲ್ಲ ಜನರ ಅನುಭವದಲ್ಲಿ ನಾನು ಭಾಳ ಸಣ್ಣವ. ನನ್ನ ಜೀವನ ಅನುಭವ ಏನಾಗಿಲ್ಲ. ಆದರೆ ಸಣ್ಣ ವಯಸ್ಸಿಗೆ ಬಹಳ ಓಡಾಡಿದ್ದೇನೆ, ದೇಶಾದ್ಯಂತ ಓಡಾಡಿದ್ದೇನೆ, ಹೊರ ದೇಶಕ್ಕೂ ಹೋಗಿ ಬಂದಿದ್ದೇನೆ. ಸೊ ಆ ಓಡಾಟ ಮತ್ತು ಓದು ಇದರ ಆಧಾರದ ಮೇಲೆ ಮಾತಾಡ್ತೀನಿ ಹೊರತು ನನಗೇನು ದೊಡ್ಡ ಜೀವನ ಅನುಭವ ಏನೂ ಆಗಿಲ್ಲ. ಹೀಗಾಗಿ ಮಾತಿನ ಭರದಲ್ಲಿ ಏನಾದರೂ ಕೆಲವೊಂದು ತಪ್ಪುಗಳಾಗ್ತಿರ್ತವೆ. ಆ ತಪ್ಪುಗಳನ್ನು ತಾವು ಸಹಿಸ್ಕೊಳ್ಬೇಕು ಅಂತ ಮೊದಲೇ ಹೇಳ್ತಾ, ಸರ್ ಒಂದು ಕತೆ ಹೇಳಿದರು, ನಾನು ಅಲ್ಲಿಂದನೇ ತಗೊಳ್ತೇನೆ. ಭಾರತ ಕತೆಗಳ ದೇಶ. ಇವತ್ತು ಬಾಬುರಾವ್ ಸರ್ ಅವರು ಹೇಳಿದರು ಬೆಳಿಗ್ಗೆ, ನೀವು ನಿಮ್ಮ ಮನಸ್ಸಿಗೆ ಬಂದದ್ದು ಮಾತಾಡ್ರಿ ಅಂತ ಹೇಳಿದರು. ಸೊ ಅದಕ್ಕೆ ನನ್ನ ಮಾತಿಗೆ ಒಂದು ಶೀರ್ಷಿಕೆ ಕೊಡಬೇಕು ಅಂತಂದರೆ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಕೊಡಬೇಕು ಶೀರ್ಷಿಕೆ ಅಂತ. ಸೊ ನಾನು ಒಂದು ಶೀರ್ಷಿಕೆ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದರ ಹೆಸರೇನೆಂದರೆ ಭಾರತದ ಮಹಾಕತೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ದ ಗ್ರೇಟ್ ಇಂಡಿಯನ್ ಗ್ರ್ಯಾಂಡ್ ನರೇಟಿವ್ ಅಂತ ಕರೀತಾರೆ. ಗ್ರ್ಯಾಂಡ್ ನರೇಟಿವ್ ಅಂದರೆ ಭಾರತದ ಕತೆ ಹೆಂಗಿರ್ಬೋದು ಅಂತ. ಫಾರ್ ಎಕ್ಸಾಂಪಲ್, ನಾನು ಈಗ ತಾನೇ ಹೇಳಿದೆ, ನಮ್ಮ ದೇಶ ಕತೆಗಾರರ ದೇಶ. ನಮ್ಮ ಜೀವನದ ಪ್ರತಿ ಘಟ್ಟದಲ್ಲೂ ಕತೆ ಬರುತ್ತೆ. ಹುಟ್ಟಿಗೆ ಒಂದು ಕತೆ, ಸಾವಿಗೆ ಒಂದು ಕತೆ, ಪ್ರತಿ ಹಂತಕ್ಕೂ ಒಂದು ಕತೆ ಬರುತ್ತೆ. ಇತಿಹಾಸ, ಕುಟುಂಬದ ಕಥೆ ಅಂತ ಇರುತ್ತೆ. ಹೀಗಾಗಿ ನಾವು ಕತೆಗಳನ್ನು ಕೇಳ್ತಾನೆ ಬೆಳೆದಿದ್ದೀವಿ. ತಾಯಿ ಮಗುವಿಗೆ ಅನ್ನ ತಿನ್ನಿಸ್ಬೇಕಾದ್ರೆ ಕತೆ ಹೇಳ್ತಾಳೆ. ಚಂದಮಾಮ ಬರ್ತಾನೆ, ಅವನು ಹಂಗಿದ್ದ, ಅವನು ಹಿಂಗಿದ್ದ, ಕೃಷ್ಣನ ಕಥೆ, ಶಿವನ ಕಥೆ, ರಾಮನ ಕಥೆ, ಹೀಗೆ ಕಥೆಗಳನ್ನು ಕೇಳ್ತಾನೆ ಬೆಳೆದಿದ್ದು ನಾವು. ಶಾಲೆಗಳಲ್ಲೂ ಕೂಡ ಅಷ್ಟೇ. ಶಾಲೆಯ ಪ್ರಿಮಿಟಿವ್ ಇಯರ್ಸ್ ಅಂದರೆ ಈ ಅರುಣ, ಉದಯ, ಶಿಶುವರ್ಗ ಅಥವಾ LKG UKG ಏನೇನು ಬೇರೆ ಬೇರೆ ಬಂದಿದ್ದಾವಲ್ಲ, ಈಗ ಬೇಬಿ ಸಿಟ್ಟಿಂಗು, ಆ ಸಿಟ್ಟಿಂಗು, ಎಲ್ಲ ಕಡೆ ಮೊದಲು ಹೇಳದೆ ಕತೆ, ಫಸ್ಟ್ ಹೇಳದೆ ಕತೆಗಳನ್ನು. ಸೊ ಕತೆಗಳಲ್ಲಿ ನಮಗೇನು ಹೊಸದೇನಲ್ಲ. ಇವತ್ತು ನೀವು ನಮ್ಮ ದೇಶದ ಯಾವುದೇ ರ್ಯಾಂಡಮ್, ಈಗ ಹೊಲಗಳಲ್ಲೆಲ್ಲ ಹೆಸರಿನ ರಾಶಿ ನಡೀತಾ ಇದೆ, ಮಳೆ ನಿಂತಿರೋದ್ರಿಂದ ಪ್ರಾಯ ಕೆಲವೊಂದಾಗಿದೆ, ಕೆಲವೊಂದಾಗಿಲ್ಲ. ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು, ರೈತನನ್ನು, ಯಾವುದೇ ಒಬ್ಬ ಕೂಲಿಕಾರನನ್ನು, ಯಾರನ್ನ ಬೇಕಾದರೂ ಮಾತಾಡಿಸ್ರಿ, ಅವನು ನಮ್ಮ ದೇಶದ ರಾಮಾಯಣ ಮಹಾಭಾರತದ ಬಗ್ಗೆ ಮಿನಿಮಮ್ ಒಂದು ಅರ್ಧ ಗಂಟೆ ಮಾತಾಡ್ತಾನೆ. ಅವ್ರಿಗೆ ಆ ಪ್ರಜ್ಞೆ ಇದೆ. ಆದರೆ ನೀವು ಅವನಿಗೆ ಕೇಳ್ರಿ, ಇಂಟರ್ನ್ಯಾಷನಲ್ ಅಫೇರ್ಸ್ ಅಂದರೆ ಏನಪ್ಪ, ಇಂಡಿಯಾದ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಂತಂದರೆ ಅವ್ರಿಗೆ ಗೊತ್ತಿರಲ್ಲ. ಬಟ್ ರಾಮಾಯಣ ಮಹಾಭಾರತ ಗೊತ್ತಿರುತ್ತೆ. ಹೇಗೆ? ಸಹಸ್ರಾರು ವರ್ಷಗಳಿಂದ ಯಾವುದೋ ಒಂದು ಮೂಲೆಯಲ್ಲಿರೋ ಹಳ್ಳಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಗೆ, ಒಬ್ಬ ರೈತನಿಗೆ ರಾಮಾಯಣದ ಮಹಾಭಾರತದ ಕತೆ ಬಂದು ಹೆಂಗೆ ಗೊತ್ತು ಅಂತಂದರೆ, ಸನ್ಮಾನ್ಯ DVG ಅವರೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ, ಅಲೆಯಿಂದ ಅಲೆಗೆ, ತಪ್ಪೆಯ ಚಾರನಂತೆ ಇಳಿಯುತ್ತಿದೆ ಯುಗದಿಂದ ಯುಗಕ್ಕೆ ಮಾನವ ಧರ್ಮ, ನಿಲದ ಅಮೃತ ಧಾರೆ ಇದು ಮಂಕುತಿಮ್ಮ. ನಿಲದ ಅಮೃತ ಧಾರೆ, ಅಮೃತದ ಧಾರೆ ಇದು. ಭಾರತೀಯ ಸಂಸ್ಕೃತಿ ಅಮೃತದ ಧಾರೆ. ಹೆಂಗೆ ಬರ್ತದೆ ಇದು? ತಲೆಯಿಂದ ತಲೆಗೆ ಬರ್ತದೆ, ಪೀಳಿಗೆಯಿಂದ ಪೀಳಿಗೆಗೆ ಬರ್ತದೆ, ಅಲೆಯಿಂದ ಅಲೆಗೆ ಬರ್ತದೆ. ನಮ್ಮ ತಾತ ಕಥೆ ಹೇಳಿದ್ದ, ನಮ್ಮ ತಾತ ಅವ್ರ ತಂದೆಗೆ, ಅವ್ರ ಮಗನಿಗೆ ಹೇಳ್ದ, ಅವ್ರ ಮಗ ಅವ್ರ ಮಗನಿಗೆ ಹೇಳ್ದ, ಅವ್ರ ಮಗ ಅವ್ರ ಮಗನಿಗೆ ಹೇಳ್ದ, ಹಿಂಗೆ ಬರ್ತಾ ಇದೆ. ಏನು ಕೈ ಹಿಡಿದು ಕಲಿಸ್ಬೇಕಾಗಿಲ್ಲ, ಅದು ನಮ್ಮ ರಕ್ತದಲ್ಲಿ ಇದೆ. ಇಟ್ ಈಸ್ ಪಾರ್ಟ್ ಆಫ್ ಅವರ್ DNA. ಇಟ್ ಈಸ್ ಅವರ್ ಗ್ರೇಟೆಸ್ಟ್ ಐಡೆಂಟಿಟಿ. ಇದು ಹೀಗೆ. ಸೊ ನಾವೇ ಹೇಗೆ ಒಬ್ಬ ವ್ಯಕ್ತಿಗೊಂದು ಕಥೆ ಇರುತ್ತೆ, ಒಂದು ಕುಟುಂಬಕ್ಕೊಂದು ಕಥೆ ಇರುತ್ತೆ. ಹೇಳ್ತೀವಲ್ಲ, ಏನು ದೊಡ್ಡ ಕುಟುಂಬ ರೀ ಅವ್ರದ್ದು, ಭಾರಿ ದೊಡ್ಡ ಜಮೀನ್ದಾರ ರೀ ಅವರು, ಎಂಥ ಸಾತ್ವಿಕ ಜನ ರೀ ಅವರು, ಅವ್ರ ತಂದೆ ಏನು ರೀ ಒಂದು ಕಾಲಕ್ಕೆ ಮೆರೆದಿದ್ರು, ಇಂಥವೆಲ್ಲ ನಾವು ಮಾತಾಡ್ತೀವಲ್ಲ ನಮ್ಮ ದಿನನಿತ್ಯ ಜೀವನದಲ್ಲಿ. ಇದು ಕಥೆನೇ. ಕಥೆ ಬಿಟ್ಟರೆ ಮತ್ತೇನು? ಹೀಗೆ ಒಂದು ಕುಟುಂಬಕ್ಕೊಂದು ಕಥೆ ಇರುತ್ತೋ, ಒಂದು ಸಮಾಜಕ್ಕೊಂದು ಕಥೆ ಇರುತ್ತೋ, ಒಬ್ಬ ವ್ಯಕ್ತಿಗೊಂದು ಕಥೆ ಇರುತ್ತೋ, ಒಂದು ದೇಶಕ್ಕೂ ಒಂದು ಕಥೆ ಇದೆ ಅಂತ ನಾವು ಭಾವಿಸಿದರೆ, ನಮ್ಮ ದೇಶದ ಕಥೆ ಏನು? ಭಾರತದ ಕಥೆ ಏನು? ಹಾಗಾದರೆ ವಾಟ್ ಈಸ್ ಇಂಡಿಯಾಸ್ ಗ್ರ್ಯಾಂಡ್ ನರೇಟಿವ್? ಎರಡು ಥರದ ಕಥೆ ಇದೆ ಇವತ್ತು ಪ್ರಚಲಿತವಾಗಿ, ಬಹಳ ಎಲ್ಲರೂ ಮಾತಾಡ್ತಾರೆ. ಮೊದಲನೇ ಕಥೆ ಏನಪ್ಪ ಅಂತಂದರೆ, ಭಾರತಕ್ಕೆ ಬ್ರಿಟಿಷರು ಬಂದರು, ಬೇರೆ ಬೇರೆ ವಲಸಿಗರು ಬಂದು ಅವರು ಬೇರೆ ಬೇರೆ ಕಾರಣಕ್ಕೆ ಬಂದರು. ವ್ಯಾಪಾರಕ್ಕೆ ಬಂದರು, ಯಾವುದೋ ಕಾರಣಕ್ಕೆ ಬಂದರು. ಇಲ್ಲಿ ಬಂದು ಅವರೇ ತಮ್ಮ ರಾಜಕೀಯದ ಒಂದು ಹಸ್ತಕ್ಷೇಪ ಮಾಡಿದರು, ಅವರೇ ನಮ್ಮನ್ನು ಆಳ್ತಾ ಒಡಗಿದ್ರು. ಸೊ ಒಂದು
ಆಮೇಲೆ ಸ್ವಾತಂತ್ರ್ಯ ಹೋರಾಟ ಆಯಿತು. ತುಂಬ ಕಷ್ಟಪಟ್ಟು 1947 ಆಗಸ್ಟ್ 14 ಮಧ್ಯರಾತ್ರಿ ನಮ್ಮ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ತು. ನಾನು ಪ್ರಜ್ಞಾಪೂರ್ವಕವಾಗಿ ರಾಜಕೀಯ ಸ್ವಾತಂತ್ರ್ಯ ಅನ್ನೋ ಶಬ್ದ ಬಳಸ್ತಾ ಇದ್ದೀನಿ. ರಾಜಕೀಯ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಅಂದ್ಕೊಳ್ಳೋಣ, ಪರವಾಗಿಲ್ಲ. ಪರವಾಗಿಲ್ಲ ಸರ್. ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಭಾವಿಸೋಣ. ಸೊ ಏನು ಹೇಳ್ತೀವಿ, ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಭಾರತ ಒಂದು ಗಣರಾಜ್ಯ. ಭಾರತಕ್ಕೆ ಈಗ ಸ್ವತಂತ್ರ ಸಿಕ್ಕು ಭಾರತಕ್ಕೆ 76-77 ವರ್ಷ ಆಯಿತು. ನಾವು ಗಣರಾಜ್ಯವನ್ನು ಸ್ವೀಕರಿಸಿ, ಅಂದರೆ ಭಾರತ ಒಂದು ಯೂನಿಯನ್ನು, ಇದಕ್ಕೆ ಸ್ಟೇಟ್ಸ್ ಅಂತ ಇರುತ್ತೆ, ಇದಕ್ಕೊಬ್ಬ ರಾಷ್ಟ್ರಪತಿ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಈ ಥರದ್ದೆಲ್ಲ ಇರುತ್ತೆ. ಈ ಒಂದು ಸೆಟಪ್, ಒಂದು ಸಂವಿಧಾನ ಅಂತ ಇರುತ್ತೆ. ಇದೊಂದು ಸೆಟಪ್ ಅಪ್ಪ. 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಆಗುತ್ತೆ, ನಾವು ವೋಟ್ ಹಾಕಬೇಕು, ಇದೇನೆಲ್ಲ ಇದೆಯಲ್ಲ, ಇದು ಒಂದು ಕತೆ. ಅಲ್ಲಿಂದ ಶುರು ಆಯಿತು. ಭಾರತ ಅನ್ನುವಂಥ ನೇಷನ್ ಹುಟ್ಕೊಂಡಿತು. ರಾಷ್ಟ್ರ ಅಲ್ಲ, ನೇಷನ್ 1947ಕ್ಕೆ ಹುಟ್ಕೊಂಡಿತು. 77 ವರ್ಷ ಆಯಿತು. ಅಭಿವೃದ್ಧಿ ಆಗ್ತಾ ಇದೆ, ಇನ್ನೂ ಅಭಿವೃದ್ಧಿ ಆಗ್ತಾನೇ ಇದೆ. ನಾವು ಕೇಳ್ತಾನೆ ಇದ್ದೀವಿ. ಸರಿ, ಇದು ಒಂದು ಕಥೆ. ಸೊ ಭಾರತ ಅನ್ನುವಂಥ, ಇಂಡಿಯಾ ಅನ್ನುವಂಥ ನೇಷನ್, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಶುರುವಾಗಿದೆ ಸಂವಿಧಾನ. ಏನು ಚೆನ್ನಾಗುತ್ತೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲ್ಮನ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಅವರ್ ಇಂಡಿಯಾ ಆಸ್ ಎ ಸಾವರಿನ್ ಸೋಷಲಿಸ್ಟಿಕ್ ಸೆಕ್ಯುಲರ್ ರಿಪಬ್ಲಿಕ್, ಈ ಥರ ಬರುತ್ತೆ ನಮ್ಮ ದೇಶದ ಸಂವಿಧಾನದ ಪೂರ್ವ ಪೀಠಿಕೆ, ಪ್ರಿಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯಾ ಅನ್ನುವಂಥ ನೇಷನ್ ಅವತ್ತು ಹುಟ್ಕೊಂಡ್ತಪ್ಪ. ಸೊ ಇದೆಲ್ಲ ಪ್ರಗತಿ ಬರ್ತಾ ಇದೆ. ನಮ್ಮ ದೇಶದ ಆರ್ಥಿಕ ಪ್ರಗತಿ ಹೀಗಿದೆ, ಸಾಮಾಜಿಕ ಪ್ರಗತಿ ಹೀಗಿದೆ, ಅನಕ್ಷರತೆ ಹೀಗಿದೆ, ಬಡತನದ ರೇಖೆಗಿಂತ ನಾವು ಇಷ್ಟು ಕೆಳಗಿದ್ದೀವಿ, ಹಿಂಗಿದ್ದೀವಿ ಏನನ್ನೆಲ್ಲ ಹೇಳ್ತೀವಿ. ಇದು ಒಂದು ಹಂತ, ಇದು ಒಂದು ಕತೆ, ಬಹಳ ಪ್ರಚಲಿತವಾದ ಕತೆ, ನಾವೆಲ್ಲ ಕೇಳಿದ್ದೀವಿ. ಇನ್ನೊಂದು ಕತೆ ಏನಿದೆ, ಹೌದು ಸರಿಯಪ್ಪ, ಇಂಡಿಯಾ ಅನ್ನುವಂಥದ್ದು ನೇಷನ್ ಸರಿ, ಆದರೆ ಭಾರತ ಅನ್ನುವ ರಾಷ್ಟ್ರದ ಗತಿ ಏನು, ಅದ್ರ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ? ಭಾರತ ಅನ್ನೋ ರಾಷ್ಟ್ರ ಇವತ್ತಿತ್ತ, 70 ವರ್ಷದ ಹಿಂದೆ ಇತ್ತ, ಯಾವಾಗಿತ್ತು ಗೊತ್ತೇ ಇಲ್ಲ ನಮಗೆ. ಗೊತ್ತೇ ಇಲ್ಲ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ಭಾರತೀ ಯತ್ರ ಸಂತತಿ. ಎದರಲ್ಲಿ ಬರುತ್ತೆ ಇದು ವಿಷ್ಣು ಪುರಾಣದ ಒಂದು ಶ್ಲೋಕ. ವಿಷ್ಣು ಪುರಾಣ ಬರೆದದ್ದು ವೇದವ್ಯಾಸರು ಇದ್ದದ್ದು ಇವತ್ತಿನ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಪ್ರಕಾರ ಸುಮಾರು ಒಂದು 11,000 ವರ್ಷಗಳ ಮುಂಚೆ ವೇದವ್ಯಾಸರು ಇದ್ದರು ಅನ್ನುವಂಥ ಒಂದು ಎವಿಡೆನ್ಸ್ ಸಿಗುತ್ತೆ. ಸೊ ಒಂದು 11,000 ವರ್ಷಗಳ ಮುಂಚೆ ವೇದವ್ಯಾಸರು ಬರೆದಂಥ ಆ ಶ್ಲೋಕದಲ್ಲಿ ಕ್ಲಿಯರ್ ಡಿಮಾರ್ಕೇಶನ್ ಇದೆ. ಉತ್ತರಂ ಯತ್ ಸಮುದ್ರಸ್ಯ, ನೀವು ಉತ್ತರದಿಂದ ಹೊರಟ್ರೆ ಸಮುದ್ರ ಬರುತ್ತೋ, ಆಮೇಲೆ ನೀವು ದಕ್ಷಿಣದಿಂದ ಹೊರಟ್ರೆ ಹಿಮಾಲಯ ಬರುತ್ತೋ. ಈ ಮಾರ್ಕೇಶನ್ ಏನಿದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೆ ಇದು ಭೂಮಿ, ಇದು ಭಾರತವನ್ನುವಂಥ ಭೂಮಿ. ಈ ಭೂಮಿಯಲ್ಲಿ ವಾಸಿಸುವ ಜನರೆಲ್ಲರೂ ಕೂಡ ಭಾರತೀಯರು. ಭಾರತೀ ಯತ್ರ ಸಂತತಿ, ಭಾರತಿ ಅಂದರೆ ತಾಯಿಯ ಸಂತತಿ, ನಾವೆಲ್ಲರೂ ಆ ತಾಯಿಯ ಮಕ್ಕಳು. ಅಲ್ಲಿಂದ ಹುಟ್ಟುತ್ತೆ ಭಾರತ. ಇದು ಮದರ್ ಲ್ಯಾಂಡ್, ಇದು ತಾಯಿ. ದೇಶದ ಅಂದರೆ ಪ್ರಪಂಚದ ಯಾವ ದೇಶದಲ್ಲೂ ಕೂಡ ಒಂದು ಭೂಮಿಯನ್ನು ತಾಯಿ ಅಂತ ಪೂಜಿಸೋದು ಎಲ್ಲೂ ಇಲ್ಲ. ಒಂದು ಭೂಮಿಯನ್ನು ತಾಯಿ ಅಂತ ಪೂಜಿಸೋದು ಕೇವಲ ಭಾರತದಲ್ಲಿ ಮಾತ್ರ. ಅಂದರೆ ಭೂಮಿ ಕೇವಲ ಭೂಮಿ ಅಲ್ಲ, ಆ ಭೂಮಿಗೆ ಸಂಬಂಧಪಟ್ಟಂಥ ಅನೇಕ ವಸ್ತುಗಳನ್ನು ಕೂಡ ನಾವು ತಾಯಿ ಅಂತ ಪೂಜಿಸ್ತೇವೆ. ನದಿ ತಾಯಿ, ಭೂಮಿ ತಾಯಿ, ಬೆಳೆ ತಾಯಿ, ಓದು ತಾಯಿ, ಸರಸ್ವತಿ ಅಲ್ವಾ ಓದು ತಾಯಿ, ವೀಣಾಪಾಣಿ. ಹೀಗೆ ಆ ಮಾತೃ ಸಂಸ್ಕೃತಿಯ ಒಂದು ಪ್ರಭಾವ ಎಲ್ಲೆಡೆ ಹರಡ್ತಾ ಬಂದಿದೆ. ಸೊ ಈ ಕಥೆ ಯಾರು ಹೇಳಬೇಕು? ಭಾರತಕ್ಕೆ ಹುಟ್ಟಿಲ್ಲ, ಅದು ಯಾವತ್ತೋ ಹುಟ್ಟಿದೆ. ಅದು ಸನಾತನವಾದದ್ದು, ಎಷ್ಟೋ ವರ್ಷಗಳಿಂದ ಇದೆ. ಸಹಸ್ರಾರು ವರ್ಷಗಳಿಂದ ಈ ದೇಶದ ಸಂಸ್ಕೃತಿ ಹರಡ್ತಾ ಬಂದಿದೆ. ಇದಕ್ಕೆ ಲಿವಿಂಗ್ ಸಿವಿಲೈಸೇಷನ್, ಇದು ಜೀವಂತ ನಾಗರಿಕತೆ. ಯಾಕೆಂದರೆ ಇವತ್ತಿಗೂ ನಾವು ಇದನ್ನು ಜೀವಿಸ್ತಾ ಇದ್ದೀವಿ. ಇದು ಒಂದು ಮಹಾಕತೆ. ದಿಸ್ ಈಸ್ ಇಂಡಿಯಾಸ್ ಗ್ರೇಟ್ ನರೇಟಿವ್, ಭಾರತದ ಗ್ರೇಟ್ ನರೇಟಿವ್. ಇಂಡಿಯಾ ಅನ್ನುವಂಥ ನೇಷನ್ ಸ್ಟೇಟ್ ಬಗ್ಗೆ ನಮಗೇನು ಗೊಂದಲ ಇಲ್ಲ. ನಾವು 15 ಆಗಸ್ಟನ್ನು ಅಷ್ಟೇ ಶ್ರದ್ಧೆಯಿಂದ ಸೆಲ್ಯೂಟ್ ಹೊಡಿತೀವಿ, 26 ಜನವರಿಯನ್ನು ಅಷ್ಟೇ ಶ್ರದ್ಧೆಯಿಂದ ಸೆಲ್ಯೂಟ್ ಹೊಡಿತೀವಿ. ಈಗ ನಾಳೆ ಬರುವ 17 ಸೆಪ್ಟೆಂಬರ್ಗೂ ಕೂಡ ಅಷ್ಟೇ ಶ್ರದ್ಧೆಯಿಂದ ನಮ್ಮ ಸೆಲ್ಯೂಟ್ ಹೊಡಿತೀವಿ ನಮ್ಮ ದೇಶದ ತಿರಂಗಕ್ಕೆ. ಅದರಲ್ಲಿ 2 ಮಾತಿಲ್ಲ, ಯಾರೋ ಅನ್ಯಥಾ ಭಾವಿಸಬಾರ್ದು. ಅದಕ್ಕೆ ಅದರದ್ದೇ ಆದಂಥ ಗೌರವ ಇದೆ. ಆದರೆ ಆ ಗೌರವವನ್ನು ಕೊಡ್ತಾ ನಾವು ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಪರಂಪರೆ, ನಮ್ಮ 10,000 ವರ್ಷಗಳ ದೊಡ್ಡದಾದಂಥ ಇತಿಹಾಸವನ್ನು ಗಾಳಿಗೆ ತೂರಿ ಇವತ್ತು ನಮ್ಮ ಕಣ್ಣು ಮುಂದೆ ಏನಿದೆ ಅದನ್ನೇ ನಾವು ಹೇಳ್ತಾ ಹೋದರೆ ಅದನ್ಯಾರು ಈ ಥರ ನಮ್ಮ ಮಕ್ಕಳಿಗೆ ಭಾಳ ಪ್ರಜ್ಞಾಪೂರ್ವಕವಾಗಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ.
ಹಿಂದಿ ಸಿನಿಮಾ, ಒಂದು ಯಾವುದೋ ಒಂದು ಹಿಂದಿ ಸಿನಿಮಾ ಸುನೀಲ್ ದತ್ತಂದು, ಅದರಲ್ಲೊಂದು ಹಾಡು ಬರುತ್ತೆ, ಛೋಡೋ ಕಲ್ ಕಿ ಬಾತ್ ಪುರಾನಿ ನೈ ಡಗರ್ ಮೇ, ಹಿಂಗೇನೋ ಬರುತ್ತೆ. ಅಂದರೆ ಅದು ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ ಆ ಕವಿ, ಅಂದರೆ ಚೆನ್ನಾಗಂತಂದರೆ ಅಜೆಂಡಾ ಛೋಡೋ ಕಲ್ ಕಿ ಬಾತೆ, ಅಂದರೆ ಹಿಂದಿಂದೆಲ್ಲ ಮರ್ತು ಬಿಡ್ರಿ, ನಿಮ್ಮ ವೇದ, ನಿಮ್ಮ ಪುರಾಣ, ನಿಮ್ಮ ಉಪನಿಷತ್ತು, ನಿಮ್ಮ ವಚನ ಸಾಹಿತ್ಯ, ನಿಮ್ಮ ದಾಸ ಸಾಹಿತ್ಯ ಅದೆಲ್ಲ ಬಿಟ್ಬಿಡ್ರಿ. ಅದೆಲ್ಲ ಯಾರೋ ಯಾವಾಗ ಹೇಳಿದ್ದು, ಅದನ್ನು ತೊಗೊಂಡೇನು ಮಾಡ್ತೀರಿ? ಛೋಡೋ ಕಲ್ ಕಿ ಬಾತ್ ಪುರಾನಿ ನೈ ಡಗರ್ ಮೇ ಹಮ್ ಚಲೆಂಗೆ ನೈ ಹಿಂದೂಸ್ತಾನಿ, ಚಲೋ ಹಿಂದೂಸ್ತಾನಿ. ಏನು ಹಿಂದೂಸ್ತಾನಿ? 1947ರಲ್ಲಿ ಹುಟ್ಟಿತು, ಇಂಡಿಯಾ ಇಸ್ ಎ ಸೆಕ್ಯುಲರ್ ನೇಷನ್, ನಾವು ಸಮಾಜವಾದಿ ಸಿದ್ಧಾಂತದಲ್ಲಿ ಬದುಕ್ತಾ ಇದ್ದೀವಿ, ನಾವು ಹಂಗಿದ್ವಿ ಹಿಂಗಿದ್ವಿ, ಈ ಥರದ್ದೆಲ್ಲ ಏನು ಹೊಸ ಸಿದ್ಧಾಂತಗಳು ಬಂದವಲ್ಲ ನಮ್ಮ ದೇಶದಲ್ಲಿ, ಹೊಸ ರಾಜಕೀಯ ಸಿದ್ಧಾಂತಗಳೇನು ಬಂದವು, ಇದನ್ನ ಆಧಾರವಾಗಿಟ್ಕೊಂಡು ನಮ್ಮ ದೇಶ ಕಟ್ಟೋಣ ಅಂತ ನಾವು ಹೊರಟ್ವಿ. ಸೊ ಬಾಲಿವುಡ್ಡಿನ ಮುಖಾಂತರ, ಟೆಕ್ಸ್ಟ್ ಬುಕ್ಗಳ ಮುಖಾಂತರ ಈ ಅಜೆಂಡಾವನ್ನು ಪ್ರಜ್ಞಾಪೂರ್ವಕವಾಗಿ ನಮ್ಮ ಮಕ್ಕಳಿಗೆ ಹೇಳ್ಕೊಡಲಾಯಿತು. ನಮ್ಮ ಮಕ್ಕಳು ಅದೇ ಶಾಲೆಗೆ ಹೋದರು. ಭಾಳ ಅಂದರೆ ನೀವೆಲ್ಲರೂ ಸ್ವಲ್ಪ ಅಬ್ಸರ್ವ್ ಮಾಡಿ, ಇಷ್ಟು ದೊಡ್ಡ ಕಲಬುರಗಿ ಸಿಟಿ, ಇದು ನಾನು ಬೇರೆ ಕಡೆನೂ ಒಂದು ಸರ್ತಿ ಹೇಳಿದ್ದೀನಿ. ಕಲಬುರಗಿ ನಗರ ಸುಮಾರು 10 ಲಕ್ಷ ಪಾಪ್ಯುಲೇಷನ್ ಇರುವಂಥ ನಗರ, ಅಚ್ಚ ಕನ್ನಡದ ಭೂಮಿ, ಒಳ್ಳೆಯ ಕನ್ನಡ ಮಾಧ್ಯಮ ಶಾಲೆಗಳು ನಮ್ಮಲ್ಲಿ ಎಷ್ಟಿವೆ ಇವತ್ತು ಈ ನಗರದಲ್ಲಿ? ಇಲ್ಲಿ ಕೂತಿರೋ ಎಲ್ಲರೂ ಕನ್ನಡ ಮಾಧ್ಯಮಕ್ಕೆ ನಮ್ಮ ಮಕ್ಕಳನ್ನು ಕಳಿಸ್ತೀವಿ ಅನ್ನೋರು ಎಷ್ಟು ಜನ ಇದ್ದೀವಿ? ಪ್ರಶ್ನೆ ಅಷ್ಟೇ, ಉತ್ತರ ನಿಮಗೆ ಬಿಟ್ಟಿದ್ದು. ಇದು ಸಮಸ್ಯೆ. ಪ್ರಜ್ಞಾಪೂರ್ವಕವಾಗಿ ನಾವು ನಮ್ಮನ್ನು ನಾವೇ ದಾಸ್ಯಕ್ಕೊಳಗಾಗ್ತಾ ಇದ್ದೀವಿ. ಇದಕ್ಕೆ ಕಲೋನಿಯಲ್ ಮೈಂಡ್ಸೆಟ್ ಅಂತ ಕರೀತಾರೆ. ಕಲೋನಿಯಲ್ ಮೈಂಡ್ಸೆಟ್ ಇದು ಬ್ರಿಟಿಷರು ಹಾಕಿದ್ದಲ್ಲ, ಇಸ್ಲಾಮಿಂದ ಶುರುವಾಗಿದ್ದು. ಎಲ್ಲರೂ ಹೇಳ್ತಾರೆ ನಮ್ಮ ದೇಶ ಸ್ವತಂತ್ರ ಹೋರಾಟ 1857ರಿಂದ ಶುರು ಆಯಿತು, 850 ಅಲ್ಲ, ಸಾಧ್ಯವೇ ಇಲ್ಲ. ನಮ್ಮ ದೇಶದ ಸ್ವತಂತ್ರ ಹೋರಾಟ ಇಸ್ಲಾಂ ಯಾವಾಗ ನಮ್ಮ ದೇಶಕ್ಕೆ ಬಂತೋ ಆವಾಗಿಂದ ಶುರು ಆಯಿತು. ಕುತುಬುದ್ದೀನ್ ಐಬಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಬಂದು ಈ ದೇಶದ ದೇವಾಲಯವನ್ನು ಒಡೆದು, ಪ್ರಥಮ ದೇವಾಲಯ, ಈ ದೇಶದ ಫಸ್ಟ್ ಮಾನ್ಯುಮೆಂಟ್, ಟೆಂಪಲ್ ಮಾನ್ಯುಮೆಂಟನ್ನು ಒಡೆದು ಅಲ್ಲಿ ಕುತುಬ್ ಮಿನಾರ್ ಅಂತ ಏನು ಕಟ್ಟದ, ಆ ಕುತುಬ್ ಮಿನಾರ್ ಇವತ್ತು ನ್ಯಾಷನಲ್ ಹೆರಿಟೇಜ್ ಸೈಟು, ವರ್ಲ್ಡ್ ಹೆರಿಟೇಜ್ ಸೈಟು. ಅದ್ರ ಮುಂದೆ ನಿಂತು ನಾವು ಹೋಗಿ ಫೋಟೋ ತೆಕ್ಕೊಂಡು ಆಹಾ ಅಂತ ಹೆಮ್ಮೆಯಿಂದ ಬೀಗ್ತೀವಲ್ಲ, ನಮ್ಮ ವಿಸ್ಮೃತಿ. ಆ ಕುತುಬುದ್ದೀನ್ ಐಬಕ್ ಯಾವಾಗ ನಮ್ಮ ದೇಶಕ್ಕೆ ಬಂದ, ಅಲ್ಲಿಂದ ನಮ್ಮ ಸ್ವಾತಂತ್ರ್ಯ ಹೋರಾಟ ಶುರು ಆಯಿತು. 1000 ವರ್ಷದ ಗುಲಾಮಗಿರಿ. ಒಂದು ಸರ್ತಿ ಇಮ್ಯಾಜಿನ್ ಮಾಡಿರಿ ನೀವು, ಇಸ್ಲಾಮಿಕ್ ರೂಲ್ ಹೆಂಗಿತ್ತು ನಮ್ಮ ದೇಶದಲ್ಲಿ ಅಂತ. ಯು ಜಸ್ಟ್ ಇಮ್ಯಾಜಿನ್, ಹೋಗುತ್ತೆ. ವಿ ವಿಲ್ ಸ್ಟಾರ್ಟ್ ಶಿವರಿಂಗ್. ಅಷ್ಟು ಭಯಾನಕವಾಗಿತ್ತು ಇಸ್ಲಾಮಿಕ್ ರೂಲ್ ಆದಮೇಲೆ ಬ್ರಿಟಿಷರು ಮುಂಚೆ ಸುಮಾರು ಜನ ಬಂದರು. ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಫ್ರೆಂಚರು ಬಂದರು. ಅವರೆಲ್ಲ ಸ್ವಲ್ಪ ಕಾಲದಲ್ಲಿದ್ದರು. ಬ್ರಿಟಿಷರು ಬಂದು ಸ್ವಲ್ಪ ಬಹಳ ಗಟ್ಟಿಯಾಗಿ ಅವರು ಎಸ್ಟಾಬ್ಲಿಷ್ ಆದರು ನಮ್ಮ ದೇಶದಲ್ಲಿ. ಅದಕ್ಕೆ ಮಿಷನರಿ ಅನ್ನೋವಂಥ ಒಂದು ಸಾತಿತ್ತು, ಚರ್ಚಿನ ಒಂದು ಸಹಾಯ ಇತ್ತು. ಅದಕ್ಕೆ ಒಂದು ಇಡೀ ಗ್ಲೋಬಲ್ ನೆಕ್ಸಸ್, ಇಡೀ ವಿಶ್ವದ ಒಂದು ನೆಕ್ಸಸ್, ಕ್ರಿಶ್ಚಿಯನ್ ಮಿಷನರಿ ನೆಕ್ಸಸ್ಸು ಭಾರತವನ್ನು ಆಳಿ ಈ ದೇಶವನ್ನು ಒಡಿಲಿಕ್ಕೆ ಬಹಳ ಜಾಣ್ಮೆಯಿಂದ ಕೆಲಸ ಮಾಡಿದರು. ಅಂಥ ಕೆಲಸ ಮಾಡಿದ ವ್ಯಕ್ತಿಗಳಲ್ಲಿ ಮ್ಯಾಕ್ಸ್ ಮುಲ್ಲರು ಒಬ್ಬ, ಅಂಥ ಕೆಲಸ ಮಾಡಿದ ವ್ಯಕ್ತಿಗಳಲ್ಲಿ ಸರ್ ವಿಲಿಯಂ ಜೋನ್ಸು ಒಬ್ಬ. ಇವರೆಲ್ಲರೂ ಕೂಡ ಪ್ರಜ್ಞಾಪೂರ್ವಕವಾಗಿ ಅಲ್ಲಿಂದ ಬಂದು ಏನೋ ಒಂದು 6 ತಿಂಗಳಲ್ಲಿ 7 ತಿಂಗಳಲ್ಲಿ ಸಂಸ್ಕೃತ ಕಲಿಯೋ ಥರ ನಾಟಕ ಆಡಿ ನಮ್ಮ ದೇಶದ ಋಗ್ವೇದವನ್ನೇ ಟ್ರಾನ್ಸ್ಲೇಟ್ ಮಾಡಿ, ಅಬದ್ಧವಾಗಿ ಟ್ರಾನ್ಸ್ಲೇಟ್ ಮಾಡಿ, ಆ ಇಂಗ್ಲೀಷ್ ಪುಸ್ತಕಗಳನ್ನು ಓದಿಕೊಂಡಂಥ ಇವತ್ತಿನ ಮಾಡರ್ನ್ ಸೋಕಾಲ್ಡ್ ಹಿಸ್ಟಾರಿಯನ್ಸು, ಸೋಕಾಲ್ಡ್ ಸೋಷಿಯಲ್ ಸೈಂಟಿಸ್ಟು ಏನೇನೋ ಕೆಟ್ಟದಾಗಿ ಬರೆದು ಅದನ್ನೇ ನಮ್ಮ ಮಕ್ಕಳಿಗೆ ಓದಿಸುವಂಥ ಪ್ರಯತ್ನ ಆಗ್ತಾಯಿದೆ. ಪರಂಪರಾನುಗತವಾಗಿ ಬಂದಂಥ ನಾಲೆಜನ್ನು ನಾವು ಸೈಡಿಗಿಟ್ಟು, ಪಕ್ಕಕ್ಕಿಟ್ಟು, ಅದೇನ್ರಿ ಅಂತ ಹೇಳಿ ನಮ್ಮ ಜನರನ್ನು ನಾವೇ ಹೀಯಾಳಿಸಿ, ಅಂದರೆ ಒಂದು ಯೂನಿವರ್ಸಿಟಿ ಸಿಸ್ಟಮಿಂದ ಬಂದವನು ಮಾತ್ರ ವಿದ್ವಾಂಸ, ಪರಂಪರಾನುಗತವಾಗಿ ಕಲಿತವರು ವಿದ್ವಾಂಸರಲ್ಲ ಅನ್ನುವಂಥ ಭ್ರಮೆ ನಮ್ಮಲ್ಲಿ ಏನಿದೆ, ಅದು ಅಂದರೆ ಈ ಎಜುಕೇಷನ್ ಸಿಸ್ಟಮಿನ ಮೂಲ ಸಮಸ್ಯೆ. ಅಂದರೆ ಈ ನಾಗರಿಕತೆಯ ಈಗ ಹೇಳ್ತೀವಲ್ಲ ಮಹಾಕಥೆ, ಭಾರತದ ಮಹಾಕಥೆ ಎಡವಿದ್ದು ಇಲ್ಲಿ. ಇಷ್ಟು ಬೇರೆ ದೇಶದವರು ಕೂಡ ಬಂದು ಮಾಡಿದರು. ಅದ್ರಲ್ಲಿ ನಮ್ಮ ದೇಶದವರೇ, ಈಗ ನಾವೆಲ್ಲ ಕೇಳಿರ್ತೀವಿ, ರಾಜಾರಾಮ್ ಮೋಹನ್ ರಾಯ್ ಅತಿ ದೊಡ್ಡ ಸಮಾಜ ಸುಧಾರಕ. ಪ್ರಾಬ್ಲಮ್ ಇರೋದೇ ಆ ಮನುಷ್ಯನಲ್ಲಿ. ಸೊ ಹೀ ಸ್ಟಾರ್ಟೆಡ್ ದ ಬೇಸಿಕ್ ಇಶ್ಯೂ, ಭಾರತದ ಪುನರುತ್ಥಾನ ಅಂತ ಹೇಳ್ತಾ. ಈ ಬೆಂಗಾಳಿಗಳು ಬಂಗಾಲದಲ್ಲಿ ಅವರೆಲ್ಲ ಹೇಳ್ಕೊಂಡು ತಿರುಗಾಡ್ತಾರೆ, ಒಂದು ಕಾಲದಲ್ಲಿ ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ. ಇಡೀ ಭಾರತದ ಅಸ್ಮಿತೆ ಹಾಳಾಗಿದ್ದು ಸ್ಟಾರ್ಟ್ ಆಗಿದೆ ಬೆಂಗಾಳದಿಂದ. ಅದಕ್ಕೆ ಮೂಲ ಪ್ರವರ್ತಕರೇ ರಾಜಾರಾಮ್ ಮೋಹನ್ ರಾಯ್. ಸೊ ಈ ಥರದ ಜನ ಭಾರತದ ಸಮಾಜವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು, ಅವ್ರು ಯಾವುದೋ ಬೇರೆ ಒತ್ತಡಕ್ಕೆ ಒಳಪಟ್ಟಿದ್ರು, ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು. ಹೀಗಾಗಿ ಭಾರತವನ್ನು ಅವ್ರದ್ದೇ ಆದಂಥ ಒಂದು ಕಣ್ಣಿನಿಂದ ನೋಡೋಕ್ಕೆ ಶುರು ಮಾಡಿದ್ರು. ಒಂದು ಚಸ್ಮಾ ಹಾಕೊಳ್ತಾರಲ್ಲ, ಅವ್ರದ್ದೇ ಚಸ್ಮಾದಿಂದ ನೋಡೋದಪ್ಪ. ಈಗ ಬೇರೆಯವ್ರ ಚಸ್ಮಾನು ನನ್ನ ಥರನೇ ಇರುತ್ತೆ ಅನ್ನೋಂಥ ಭ್ರಮೆ ಅವ್ರಿಗೆ ಗೊತ್ತಿಲ್ಲ, ನನ್ನ ಕಣ್ಣು ಬೇರೆ ಮತ್ತೊಬ್ಬರ ಕಣ್ಣು ಬೇರೆ ಅಂತ.
ಸೊ ಈ ಒಂದೇ ಕಣ್ಣು, ಒಂದೇ ಲೆನ್ಸ್ನಿಂದ ನೋಡಿ 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 ಭಾರತದ ಸಮಾಜವನ್ನು ಅವರು ಬೇಸಿಕಲಿ ವಾಟ್ ದೇ ಡಿಡ್ ಅಂದರೆ ಇಂಗ್ಲೆಂಡಿನ ಸಮಾಜಕ್ಕೂ ಭಾರತದ ಸಮಾಜಕ್ಕೂ ಸಮೀಕರಿಸ್ತಾ ಹೋದರು ಅವರು. ಇಂಗ್ಲೆಂಡಿನಲ್ಲಿ ಒಬ್ಬ ಚರ್ಚ್ನಲ್ಲಿ ಒಬ್ಬ ಪಾದ್ರಿ ಇದ್ದ, ಇಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಒಬ್ಬ ಅರ್ಚಕ ಇದ್ದ ಅಂತಂದರೆ ಆ ಅರ್ಚಕನ ಮತ್ತು ಪಾದ್ರಿ ಇಬ್ಬರು ಸೇಮ್, ಅವರಿಬ್ಬರು ಸೇಮ್ ಅಪ್ಪ, ಅವರಿಬ್ಬರು ಒಂದೇ ಅನ್ನೋ ಭ್ರಮೆಯಲ್ಲಿ ಇದ್ದ. ಹಂಗಿಲ್ಲ ಇಲ್ಲಿ. ಅದಕ್ಕೆ ಅವ್ರು ಏನು ಮಾಡಿದರು, ಭಾರತದ ಪುರೋಹಿತರನ್ನು ಬೈಲಿಕ್ಕೆ ಶುರು ಮಾಡಿದರು. ಪುರೋಹಿತರು ಕೇವಲ ಬ್ರಾಹ್ಮಣರು ಇರ್ತಾರ? ಇವತ್ತು ನೀವು ಹೋಗಿ ನೋಡ್ರಿ, ನಮ್ಮ ದೇಶದಲ್ಲಿರುವಂಥ ಗ್ರಾಮ ದೇವತೆಗಳನ್ನು ಯಾರು ಪೂಜೆ ಮಾಡ್ತಾರೆ? ಅವ್ರು ಯಾರೂ ಬ್ರಾಹ್ಮಣರಲ್ಲ. ಎಷ್ಟೋ ಆಂಜನೇಯನ, ಹನುಮನ್ ದೇವರ ದೇವಸ್ಥಾನಗಳನ್ನು ದಲಿತರು ಪೂಜೆ ಮಾಡ್ತಾರೆ. ಅಂದರೆ ಪುರೋಹಿತರು ಅಂದರೆ ಕೇವಲ ಒಂದು ಜಾತಿಗೆ ಸೀಮಿತ ಅನ್ನುವಂಥ ಭ್ರಮೆ ಎಲ್ಲಿಂದ ಶುರುವಾಗಿದ್ದು? ಬ್ರಿಟಿಷರ ಪುಸ್ತಕಗಳನ್ನು ಓದಿ 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 ಶುರುವಾಗಿದ್ದು. ಸೊ ಒಂದು ಸಮಾಜವನ್ನು ಹೀಗಳಿಸ್ತಾ ಹೋದ್ವಿ. ಇವರು ಅಂದರೆ ಅಪ್ಪರ್ ಕಾಸ್ಟ್ ಅವರು ಲೋವರ್ ಕಾಸ್ಟ್ ಅವರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾನೆ ಹೋದರು ಅವರು. ಅದು ಇತಿಹಾಸದಲ್ಲಿ ಯಾವ ಕಾಲಘಟ್ಟದಲ್ಲಿತ್ತು, ಎಷ್ಟು ಪ್ರಮಾಣದಲ್ಲಿತ್ತು, ಯಾವ ಪ್ರಮಾಣದಲ್ಲಿತ್ತು, ಇದು ಯಾವುದ್ರ ಬಗ್ಗೆ ಕೂಡ ನಿಖರವಾದ ದಾಖಲಾತಿ ಇಲ್ಲ. ಅದು ನಾವು ಕೇಳ್ತಾ ಹೋಗಿದ್ದೀವಿ ಅಷ್ಟೇ. ಸಿಮಿಲರ್ಲಿ ಅಂದರೆ ಇತಿಹಾಸದಲ್ಲಿ ಎಂಥ ಮೋಸಗಳಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಾವೆಲ್ಲ ಕೇಳಿದ್ದೀವಿ ಶ್ರವಣಬೆಳಗೊಳ ನಮ್ಮ ಕರ್ನಾಟಕದ ಬಹಳ ದೊಡ್ಡ ಕ್ಷೇತ್ರ, ಬಾಹುಬಲಿಯ ಮೂರ್ತಿ ಇರುವಂಥ ಕ್ಷೇತ್ರ. ಅಲ್ಲಿ ಹೋದಾಗ ಕಥೆ ಏನು ಕೇಳ್ತೇವೆ ನಾವು? ಚಂದ್ರಗುಪ್ತ ಮೌರ್ಯ ಬಂದು ಇಲ್ಲಿ ಸಲ್ಲೇಖನ ವ್ರತ ಮಾಡಿ 40 ದಿವಸ ವ್ರತ ಮಾಡಿ ಅವನು ಪ್ರಾಣ ಬಿಟ್ಟ ಅಂತ ಕೇಳ್ತೀವಿ. ಸಲ್ಲೇಖನ ವ್ರತ ಅಂತ ಜೈನ ಒಂದು ಸಂಪ್ರದಾಯದಲ್ಲಿ ಒಂದು ಬರುತ್ತೆ. ಅವರು ಆಹಾರ ತಗೊಳ್ಳೋದನ್ನು ನಿಲ್ಲಿಸ್ತಾರೆ, ಅದಾದಮೇಲೆ ನೀರು ನಿಲ್ಲಿಸ್ತಾರೆ, ಅದಾದಮೇಲೆ ಅಂದರೆ ಆಹಾರದ ಪ್ರಮಾಣ, ಅನ್ನ ಊಟ ಮಾಡೋರು ಹಣ್ಣಿಗೆ ಬರ್ತಾರೆ, ಹಣ್ಣಿನಿಂದ ಗಂಜಿಗೆ ಬರ್ತಾರೆ, ಗಂಜಿಯನ್ನು ಬಿಡ್ತಾರೆ, ಹಾಲು ತಗೊಳ್ತಾರೆ, ಹಾಲನ್ನು ಬಿಡ್ತಾರೆ, ಹಾಲನ್ನು ಬಿಟ್ಟು ನೀರು ತಗೊಳ್ತಾರೆ, ನೀರನ್ನು ಬಿಡ್ತಾರೆ, ಗಾಳಿ ತಗೊಳ್ತಾರೆ, ಕೊನೆ ದಿನ ಗಾಳಿಯೂ ಬಿಟ್ಟುಬಿಡ್ತಾರೆ, ದೇಹ ತ್ಯಜಿಸ್ತಾರೆ. ಸೊ 48 ದಿವಸದ ಈ ಸೈಕಲ್ನಲ್ಲಿ ಸೊ ದೇ ಎಸೆನ್ಷಿಯಲಿ ಲೀವ್ ದೇರ್ ಬಾಡಿ. ಇದು ಸಲ್ಲೇಖನ ವ್ರತ. ಚಂದ್ರಗುಪ್ತ ಮೌರ್ಯ ಬಂದು ಇಲ್ಲಿ ಸಲ್ಲೇಖನ ವ್ರತ ಮಾಡಿ ಪ್ರಾಣ ಬಿಟ್ಟ ಅನ್ನೋ ಶುದ್ಧ ಸುಳ್ಳನ್ನು ಹೇಳ್ತಾರೆ. ನಾವೆಲ್ಲ ಇನ್ನೂವರೆಗೂ ಅದನ್ನೇ ನಂಬಿದ್ದೀವಿ, ಪ್ರಾಯ ಇವತ್ತಿನವರೆಗೂ ಅದನ್ನೇ ನಂಬ್ತಾ ಬಂದಿದ್ದೀವಿ. ಆದರೆ ಇಮ್ಯಾಜಿನ್ ಮಾಡಿ, ನಂದ ಮಹಾರಾಜ ಅಂದರೆ ಆ ನಂದನನ್ನು ಸೋಲಿಸಿ ಅದ್ಭುತವಾದ ಕ್ಷಾತ್ರ ಪರಂಪರೆಯನ್ನು ಮೆರೆದು ಚಾಣಕ್ಯನ ಸಹಾಯದಿಂದ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ ಚಂದ್ರಗುಪ್ತ ಮೌರ್ಯ ಕೇವಲ 10-15 ವರ್ಷ ರಾಜ್ಯಭಾರ ಮಾಡಿ ಅಲ್ಲಿ ಪಾಟಲಿಪುತ್ರದಿಂದ ಶ್ರವಣಬೆಳಗೊಳಕ್ಕೆ ಬಂದು ಇಲ್ಲಿ ಸಲ್ಲೇಖನ ವ್ರತ ಮಾಡಿ ಜೈನ ಧರ್ಮವನ್ನು ಸ್ವೀಕರಿಸಿ ಮಹಾವೈದಿಕನಾದ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿ ಪ್ರಾಣ ಬಿಡ್ತಾನೆ ಅಂತಂದರೆ ಯಾವ ಕಾಮನ್ ಸೆನ್ಸಿಗೆ ಇದು ಅಪ್ಲೈ ಆಗುತ್ತೆ? ಕಾಮನ್ ಸೆನ್ಸ್ ಅನ್ನೋದೊಂದು ಇರುತ್ತಲ್ಲ ಮನುಷ್ಯನಿಗೆ, ಅದನ್ನು ಅಪ್ಲೈ ಮಾಡಿ ನೋಡ್ಬೇಕು ನಾವು. ಹೆಂಗೆ ಸಾಧ್ಯಪ್ಪ? ಕೇವಲ 6-7 ವರ್ಷದಲ್ಲಿ ಒಬ್ಬ ಮಹಾಕ್ಷತ್ರಿಯ, ಮಹಾನ್ ಅಂದರೆ ಇಡೀ ಕ್ಷಾತ್ರ ಧರ್ಮವನ್ನು ಮೆರೆದಂಥ ಎಲ್ಲರನ್ನೂ ಅಂದರೆ ದುಷ್ಟ ಸಾಮ್ರಾಜ್ಯವನ್ನು ನಾಶ ಮಾಡಿ ಒಂದು ಅದ್ಭುತವಾದ ಧರ್ಮ ಸಾಮ್ರಾಜ್ಯವನ್ನು ಕಟ್ಟಿದ ವ್ಯಕ್ತಿ ಸಲ್ಲೇಖನ ವ್ರತ ಮಾಡಿ ಸಾಯ್ತಾನೆ ಅಂದರೆ ಹೆಂಗೆ ನಂಬಕ್ಕೆ ಸಾಧ್ಯ? ಅಲ್ಲಿ ಇತಿಹಾಸ ತಪ್ಪಾಗಿರೋದು. ಭದ್ರಬಾಹುವಿನ ಶಿಷ್ಯ ಚಂದ್ರಗುಪ್ತ, ಗುಪ್ತರ ಕಾಲದಲ್ಲಿದ್ದಂಥ ಚಂದ್ರಗುಪ್ತ ಒಬ್ಬ ಇದ್ದ, ಚಂದ್ರಗುಪ್ತ 2, ಅವನ ಭದ್ರಬಾಹುವಿನ ಶಿಷ್ಯ. ಆ ಭದ್ರಬಾಹು ಮತ್ತು ಚಂದ್ರಗುಪ್ತ ಅವರಿಬ್ಬರು ಜೈನ ಮತದ ಪ್ರವರ್ತಕರು, ಅಂದರೆ ಅವರ ಮತದ ಫಾಲೋವರ್ಸು. ಅವರು ಇಲ್ಲಿ ಬಂದು ಸಲ್ಲೇಖನ ವ್ರತ ಮಾಡಿ ಪ್ರಾಣ ಬಿಟ್ಟರು. ಈ ಚಂದ್ರಗುಪ್ತನನ್ನು ಇವರು ಇತಿಹಾಸಕಾರ ಸರಿಯಾಗಿ ದಾಖಲಿಸದೆ ಆ ಚಂದ್ರಗುಪ್ತನಿಗೆ ಹೇಳಿದರು, ಇಲ್ಲಿ ಎಡವಿದ್ದು. ಸಿಮಿಲರ್ಲಿ ಅಶೋಕ ಏನು ಹೇಳ್ತಾರೆ? ಅಶೋಕ ಕಳಿಂಗ ಯುದ್ಧದ ನಂತರ ಅವನು ಅಲ್ಲಿರುವಂಥ ರಕ್ತಪಾತವನ್ನೆಲ್ಲ ನೋಡಿ ಸಹಿಸಲಾಗಲಿಲ್ಲ ಅವನಿಗೆ. ಅವನ ಮನಸ್ಸು ಬಹಳ ಕರಗಿಬಿಡ್ತು. ಕರಗಿದ ಮೇಲೆ ಅವನು ಶಸ್ತ್ರ ಬಿಟ್ಟು ಬುದ್ಧ ಧರ್ಮವನ್ನು ಸ್ವೀಕರಿಸಿದ. ಇದು ನಾವೆಲ್ಲರೂ ಕೇಳಿರುವಂಥ ಕತೆ. ಎಂಥ ಶುದ್ಧ ಸುಳ್ಳು ಇದು! ಇವತ್ತಿನ ಅಪ್ಡೇಟೆಡ್ ಹಿಸ್ಟ್ರಿ, ಇತಿಹಾಸ ಏನು ಹೇಳುತ್ತೆ? ಅವನು ಅವನು ಬುದ್ಧ ಧರ್ಮ ಸ್ವೀಕರಿಸಿದ ಮೇಲೆ ಕಳಿಂಗ ಯುದ್ಧ ಮಾಡಿದ್ದು. ಅವನೇನು ಶಸ್ತ್ರ ಬಿಟ್ಟಿರಲಿಲ್ಲ. ಅವನು ಸಾಯೋವರೆಗೂ ಅವನ ರಾಜ್ಯದಲ್ಲಿ ಆರ್ಮಿ ಇತ್ತು ಅವನ ರಾಜ್ಯದಲ್ಲಿ. ಇತಿಹಾಸ ಇದೆ. ಮಲ್ಲ ಅವನೇನು ಮಹಾ ಸಂತ ಏನಲ್ಲ. ತನ್ನ 8 ಜನ ಅಣ್ಣ ತಮ್ಮಂದ್ರನ್ನ ಕೊಂದು ರಾಜ್ಯಕ್ಕೆ ಬಂದವನು. ಕಳಿಂಗ ಯುದ್ಧ ಆಗಿ ಅವನು 15 ನಿಮಿಷದ ಮುಂಚೆ ರುಂಡ ಚೆಂಡಾಡಿದವನು. 15 ನಿಮಿಷ ಆದಮೇಲೆ ರಕ್ತ ನೋಡಿ ಅಯ್ಯೋ ನನ್ನ ಮನಸ್ಸು ಪರಿವರ್ತನೆ ಆಯಿತು, ನಾನು ಶಸ್ತ್ರ ಬಿಟ್ಟೆ ಅನ್ನೋದು. ಈ ಥರದೆಲ್ಲ ಸುಳ್ಳು ಕಥೆಗಳನ್ನು ಹೇಳಿ 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 ನಮ್ಮಲ್ಲಿರುವಂಥ ಕ್ಷಾತ್ರವನ್ನು ಸರ್ವನಾಶ ಮಾಡಲಾಯಿತು. ಅದಕ್ಕೆ ಭಾರತದ ನಿಜವಾದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ಟೆಕ್ಸ್ಟ್ ಬುಕ್ಗಳಲ್ಲಿ ಸಿಗಲ್ಲ, ಶಾಲೆಗಳಲ್ಲಿ ಸಿಗಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ಬಹಳ ಆಳವಾದ ಅಧ್ಯಯನ ಮಾಡಬೇಕು. ಫಾರ್ ಎಕ್ಸಾಂಪಲ್ BL ಆಲ್ ಅಂಥವ್ರ ಪುಸ್ತಕಗಳನ್ನು ಓದಬೇಕು. ಜಾದುನಾಥ್ ಸರ್ಕಾರ್ ಅವರಂಥ ಪುಸ್ತಕಗಳನ್ನು ಓದಬೇಕು. ಇವರು ಯಾರೂ ಪ್ರೊಫೆಸರ್ಸ್ ಅಲ್ಲ.
ಸೀತಾರಾಮ್ ಗೋಯಲ್ ಡೆಲ್ಲಿಯಲ್ಲಿ ಅವ್ರದ್ದು ಬಟ್ಟೆ ಅಂಗಡಿ ಇತ್ತು. ಅವ್ರು ಎಂಥ ಪುಸ್ತಕ ಬರೆದ್ರು ಅಂತಂದರೆ, ಅವರ ಕಾಂಟ್ರಿಬ್ಯೂಷನ್ ಟು ದ ಇಂಡಿಯನ್ ಹಿಸ್ಟ್ರಿ ಈಸ್ ಅಮೇಝಿಂಗ್, ವಾಟ್ ಹ್ಯಾಪನ್ ಟು ಇಂಡಿಯನ್ ಟೆಂಪಲ್ಸ್, ಹಿಂದೂ ಟೆಂಪಲ್ಸ್ ಅಂತ 2 ವಾಲ್ಯೂಮ್ ಬರೀತಾರೆ ಅವರು. 600 ಪೇಜಿನ ಪುಸ್ತಕ, 300 ಪೇಜ್ ಒಂದು, 300 ಪೇಜ್ ಒಂದು. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಡಾಕ್ಯುಮೆಂಟೆಡ್ ಅಂದರೆ ಆರ್ಕಿಯಾಲಜಿಕಲ್ ಡಾಕ್ಯುಮೆಂಟ್ ಕೊಡ್ತಾರೆ. ಏನು ಕೊಡ್ತಾರೆ? ಈ ದೇಶದ 40,000 ದೇವಾಲಯಗಳನ್ನು ಇಸ್ಲಾಮಿಕ್ ಆಕ್ರಮಣಕಾರರು ಧ್ವಂಸ ಮಾಡಿದರು. ದಿಸ್ ಈಸ್ ಡಾಕ್ಯುಮೆಂಟೆಡ್ ಎವಿಡೆನ್ಸ್. ಯಾರು ಕೊಡ್ತಾರೆ? ಸೀತಾರಾಮ್ ಗೋಯಲ್. ಆದರೆ ಸೀತಾರಾಮ್ ಗೋಯಲ್ ಒಬ್ಬ ಪ್ರೊಫೆಸರ್ ಅಲ್ಲ, ಅವರೇನು ಯಾವುದೂ ವಿಶ್ವವಿದ್ಯಾಲಯದಿಂದ PhD ಪಡೆದಿರಲಿಲ್ಲ, ಏನಿಲ್ಲ. ಸೊ ಅವ್ರ ಮಾತನ್ನು ಕೇಳೋರು ಯಾರು? ಅವರ ವರ್ಕಿಗೆ ಇವತ್ತಿಗೂ ಕೂಡ ಅಕಾಡೆಮಿಕ್ ವ್ಯಾಲ್ಯೂ ಸಿಕ್ಕಿಲ್ಲ. ಅಕಾಡೆಮಿಕ್ ವ್ಯಾಲ್ಯೂ ಸಿಗುವಂಥ ಕೆಲಸಗಳು ಆಗಿವೆ. ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಮೀನಾಕ್ಷಿ ಜೈನ್ ಅಂತ ಒಬ್ಬರಿದ್ದಾರೆ. ಆ ಮೀನಾಕ್ಷಿ ಜೈನ್ ಅವರು ಕಾಶಿ ದೇವಸ್ಥಾನದ ಬಗ್ಗೆ, ರಾಮಜನ್ಮಭೂಮಿಯ ಬಗ್ಗೆ, ಆಮೇಲೆ ಇದೇ ಥರ ಹಿಂದೂ ದೇವಾಲಯಗಳನ್ನು ಯಾವ ರೀತಿ ಒಡೆದು ಹಿಂದೂ ದೇವಾಲಯಗಳ ಜಾಗದಲ್ಲಿ ಬಸೀದಿಯನ್ನು ಕಟ್ಟಿದ್ದಾರೆ ಅನ್ನುವಂಥ ಅದ್ಭುತವಾದ ಹಿಸ್ಟ್ರಿಯನ್ನು ಬರೆದಿದ್ದಾರೆ ಮೀನಾಕ್ಷಿ ಜೈನ್. ಅಂಥವರ ಪುಸ್ತಕಗಳನ್ನು ಓದಿದರೆ ನಮಗೆ ಎಕ್ಸಾಕ್ಟ್ ಏನಿದೆ ಅದು ಸಿಗುತ್ತೆ. BL ಲಾಲ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾವೆಲ್ಲ ಕೇಳ್ತೀವಲ್ಲ, ನಮ್ಮ ಇತಿಹಾಸದ ಪಠ್ಯದಲ್ಲಿ ಇತಿಹಾಸ ಶುರುವಾಗದೆ ಬುದ್ಧನಿಗಿಂತ ಮುಂಚೆ ಇತಿಹಾಸವನ್ನು ಪರಿಗಣಿಸೋದೇ ಇಲ್ಲ ನಾವು. ರಾಮಾಯಣ ಮಹಾಭಾರತಗಳ ಇತಿಹಾಸವೇ ಇಲ್ಲ ನಮಗೆ. ಬಟ್ ಇವರು BL ಲಾಲ್ ಅನ್ನೋರು ಆರ್ಕಿಯಾಲಜಿಕಲ್ ಸರ್ವೆಗಳನ್ನು ಮಾಡಿ ರಾಮಾಯಣ ಅನ್ನುವಂಥದ್ದನ್ನು ಡೇಟ್ ಕೊಡ್ತಾರೆ. ಈ ಡೇಟಿಗೆ ಇದು ನಡೆದಿತ್ತು, ಕೃಷ್ಣ ವಾಸ್ ಅಲೈವ್, ಅವನು ಈ ಭೂಮಿಯಲ್ಲಿ ನಡೆದಾಡಿದವನು ಅನ್ನೋವಂಥದ್ದನ್ನು ಹೇಳ್ತಾರೆ. ಆಮೇಲೆ ನಾವೆಲ್ಲ ಬರೀ ಸಿಂಧು ನದಿ ನಾಗರಿಕತೆ ಬಗ್ಗೆ ಕೇಳಿದ್ದೀವಿ. ಸಿಂಧೂ ನದಿ ನಾಗರಿಕತೆಗೂ ಮುಂಚೆ ಒಂದು ನಾಗರಿಕತೆ ನಮ್ಮ ದೇಶದಲ್ಲಿತ್ತು, ಅದು ಸರಸ್ವತಿ ನಾಗರಿಕತೆ, ಸರಸ್ವತಿ ಸಿವಿಲೈಸೇಷನ್, ಗುಪ್ತಗಾಮಿನಿ. ಇವತ್ತೆಲ್ಲ ಅದು ಸರಸ್ವತಿಯ ಕುರುಹು ಇಲ್ಲ ಅಂತೆಲ್ಲ ಕೇಳ್ತೀವಲ್ಲ. ಬಟ್ ಒಂದು ಕಾಲದಲ್ಲಿ ಇವತ್ತಿನ ಹರಿಯಾಣದಲ್ಲಿ ಸರಸ್ವತಿ ನದಿ ಹರಿತಾ ಇತ್ತು. ಆ ಸರಸ್ವತಿ ನದಿಯ ದಂಡೆಯ ಮೇಲೆ ಒಂದು ದೊಡ್ಡ ನಾಗರಿಕತೆ ಇತ್ತು, ಸರಸ್ವತಿ ನಾಗರಿಕತೆ. ಆ ಸರಸ್ವತಿ ನಾಗರಿಕತೆ ಸಿಂಧೂ ನದಿ ನಾಗರಿಕತೆಗಿಂತ ತುಂಬ ಹಳೆಯದು. ಈ ಥರದ ಅದ್ಭುತವಾದ ಡಾಕ್ಯುಮೆಂಟೆಡ್ ಹಿಸ್ಟ್ರಿಯನ್ನು BL ಲಾಲ್ ಅವರು ಬರೀತಾರೆ. ಅದೇ ರೀತಿ ಜಾದುನಾಥ್ ಸರ್ಕಾರ್ ಅವರು ಬರೀತಾರೆ. ಅದೇ ರೀತಿ RC ಮಜುಮ್ದಾರ್ ಬರೀತಾರೆ. ನಮ್ಮ ಕನ್ನಡದವರೇ ಆದ R ಶ್ರೀಕಂಠ ಶಾಸ್ತ್ರಿಗಳು ಬರೀತಾರೆ. ಈ ಥರದ ಜನ ಇವರು ಗಹನವಾದ ಚರ್ಚೆ ಮಾಡಿ, ತುಂಬ ಅದ್ಭುತವಾದ ರಿಸರ್ಚನ್ನು ಮಾಡಿ ಒಂದು ಹೊಸ ಇತಿಹಾಸವನ್ನು, ಒಂದು ಹೊಸ ಕಥನವನ್ನು ಕೊಡೋ ಪ್ರಯತ್ನ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಆಗಿ ಹೋದಂಥ ಅದ್ಭುತವಾದ ಇತಿಹಾಸಕಾರ ಅಂದರೆ ಧರ್ಮಪಾಲ್ ಅವರು ಸುಮಾರು 30-40 ವರ್ಷಗಳ ಕಾಲ ಇಸ್ರೇಲ್ ಮತ್ತು ಇಂಗ್ಲೆಂಡ್ ದೇಶದಲ್ಲಿದ್ದು, ಇಂಗ್ಲೆಂಡ್ ದೇಶದ ಅಂದರೆ ಬ್ರಿಟಿಷ್ ಲೈಬ್ರರಿಯಲ್ಲಿ ಕೂತ್ಕೊಂಡು, ಅಂದರೆ ಯಾವ ಬ್ರಿಟಿಷರು ನಮ್ಮ ದೇಶದಲ್ಲಿ ಸುಮಾರು 170-180 ವರ್ಷಗಳ ಕಾಲ ರಾಜಕೀಯ ಆಡಳಿತ ಮಾಡಿದ್ರು, ಅವರು ಈ ದೇಶದಲ್ಲಿ ಕೊಳ್ಳೆ ಹೊಡೆದು ಹೋದಂಥ ಸಂಪತ್ತು ಅದೆಲ್ಲ ಅವ್ರು ಲೆಕ್ಕ ಇಡ್ತಾಯಿದ್ರು. ಪ್ರತಿ ವರ್ಷದ ಅಕೌಂಟ್ಸ್ ಇಡ್ತಾಯಿದ್ರು. ಆ ಎಲ್ಲ ಅಕೌಂಟ್ಸನ್ನು ತೆಗೆದು ನೋಡಿ, ಆ ಕಾಲದಲ್ಲಿ ಸಾಮಾಜಿಕ ಪರಿಸ್ಥಿತಿ ಏನಿತ್ತು, ಆ ಕಾಲದಲ್ಲಿ ಅಂದರೆ 170 ವರ್ಷದ ಹಿಂದೆ, ಅಂದರೆ 1830ರಲ್ಲಿ ನಮ್ಮ ಭಾರತ ಸಮಾಜ ಹೆಂಗಿತ್ತು, ನಮ್ಮ ಭಾರತದಲ್ಲಿ ವಿಜ್ಞಾನ ತಂತ್ರಜ್ಞಾನ ಯಾವ ರೀತಿ ಬೆಳೆದಿತ್ತು, ಆ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು, ಹೆಣ್ಮಕ್ಳು ಎಷ್ಟು ಜನ ಶಾಲೆಗೆ ಹೋಗ್ತಾ ಇದ್ದರು, ಇದನ್ನೆಲ್ಲವನ್ನು ಡಾಕ್ಯುಮೆಂಟ್ ಮಾಡಿ ಬರೀತಾರೆ. ಅವರೇನು ಹೇಳ್ತಾರೆ, 1830ರ ಆಸ್ಪಾಸಿನಲ್ಲಿ ಈ ದೇಶದಲ್ಲಿ 1,50,000 ಗುರುಕುಲಗಳಿತ್ತು. ಎಲ್ಲಿತ್ತು? ಕೇವಲ ಬಂಗಾಲ್ನಲ್ಲಿತ್ತು ಅಂತ ಬರೀತಾರೆ. ಬಂಗಾಳದ ಹಿಸ್ಟ್ರಿ ಹೇಳ್ತಾರೆ ಅವರು. ಕೇವಲ ಬಂಗಾಳದಲ್ಲಿರುವಂಥ ಗುರುಕುಲಗಳ ಸಂಖ್ಯೆ 1,50,000. ಸೊ ಇಡೀ ಭಾರತ ವರ್ಷದಲ್ಲಿ ಎಷ್ಟು ಗುರುಕುಲಗಳಿತ್ತು ಅನ್ನೋದನ್ನು ನಾವು ಜಸ್ಟ್ ಇಮ್ಯಾಜಿನ್ ಮಾಡೋಣ. ಇವತ್ತು ಅಂದರೆ 130 ವರ್ಷ ಒಂದು ದೇಶದ ಇತಿಹಾಸದಲ್ಲಿ ಅದು ಏನೂ ಇಲ್ಲ, ಇಟ್ ಈಸ್ ಜಸ್ಟ್ ನಥಿಂಗ್. 17,000 ವರ್ಷದ ಇತಿಹಾಸ ಹೊಂದಿರುವಂಥ ಭಾರತಕ್ಕೆ 130 ವರ್ಷದ ಇತಿಹಾಸ ಅದು ಏನೂ ಅಲ್ಲಿವೆಲ್ಲ. ಕೇವಲ 130 ವರ್ಷದ ಆಸುಪಾಸಿಗೆ ನಾವು ಯಾವ ಹಂತಕ್ಕೆ ಬಂದು ತಲುಪಿದ್ದೀವಿ ಅಂತಂದರೆ, ಇವತ್ತು ಗುರುಕುಲಗಳನ್ನ ನಾವು ಬೆರಳೆಣಿಕೆಯಲ್ಲಿ ಎಣಿಸ್ಬೇಕು. ಅಂದರೆ ಗುರುಕುಲಗಳು ಮತ್ತು ಅದರಲ್ಲಿ ಡಿವಿಷನ್ಸ್ ಬೇರೆ ಇದೆ. ಕಲಾ ಗುರುಕುಲ ಬೇರೆ, ಶಾಸ್ತ್ರ ಗುರುಕುಲ ಬೇರೆ, ವಿದ್ಯಾ ಗುರುಕುಲ ಬೇರೆ, ಸಮನ್ವಯದ ಗುರುಕುಲಗಳು ಬೇರೆ, ಗೃಹ ಗುರುಕುಲಗಳು ಬೇರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಹೆಂಗಂದರೆ, ಈಗ ಸುಮ್ಮನೆ ಒಂದು ಕಾಮನ್ ಸೆನ್ಸಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಈಗ ಒಬ್ಬ ಹಣ್ಣು ಮಾರ್ತಾ ಇರ್ತಾರೆ, ನೀವು ಮಾರ್ಕೆಟಲ್ಲಿ ಹೋದರೆ ಹಣ್ಣು ಮಾರ್ತಾ ಇರ್ತಾರೆ. ಸೊ ಹಣ್ಣು ಮಾರೋ ಅಲ್ಲೊಬ್ಬ ತಂದೆ ಇದ್ದರೆ ಮಗ ಒಂದು 10-12 ವರ್ಷದ ಮಗ ಇರ್ತಾನೆ ಅಂತ ತಿಳ್ಕೊಟ್ರೆ ಪಕ್ಕದಲ್ಲಿ. ಆ ಮಗುವಿಗೂ ಕೂಡ ಗೊತ್ತಿರುತ್ತೆ ಯಾವ ಹಣ್ಣು ಸರಿಯಾಗಿದೆ ಅಂತ. ಸೊ ಹಿ ಪಿಕ್ಸ್ ದ ರೈಟ್ ಫ್ರೂಟ್, ಅಂದರೆ ಸರಿಯಾದ ಹಣ್ಣನ್ನೇ ಅವನು ಆರಿಸಿ ನಮಗೆ ಕೊಡ್ತಾನೆ. ಈ ಎಳನೀರನ್ನು ಹೊಡೆಯೋರು ಇರ್ತಾರೆ. ಆ ಎಳನೀರನ್ನು ಹೊಡೆಯೋರಿಗೆ ಯಾವುದ್ರಲ್ಲಿ ಕೊಬ್ಬರಿ ಇದೆ, ಯಾವುದ್ರಲ್ಲಿ ಬರೀ ನೀರು ಇದೆ. ನಾವು ಕೇಳ್ತೀವಲ್ಲ, ನಮಗೆ ಕೊಬ್ಬರಿ ಬೇಡ, ಬರೀ ನೀರು ಬೇಕು ಅಂತ. ಅವರು
ಬರೀ ನೀರಿರುವಂಥ ಬೋಂಡವನ್ನು ಆರಿಸಿ ಹೊಡೆದು ಕೊಡ್ತಾರೆ. ಆ ವಿದ್ಯೆ ಎಲ್ಲಿಂದ ಬಂತು? ಹೌ ದೇ ಐಡೆಂಟಿಫೈ? ದಿಸ್ ಈಸ್ ಪರಂಪರಾ ಜ್ಞಾನ. ಅದು ತಂದೆಯಿಂದ ಮಗನಿಗೆ ಬಂದಿರುತ್ತೆ, ಅವನಿಗೆ ಅವರ ಅಪ್ಪನಿಂದ ಬಂದಿರುತ್ತೆ. ದಿಸ್ ಈಸ್ ಪರಂಪರಾ ಜ್ಞಾನ. ತಲೆಯಿಂದ ತಲೆಗೆ ಬರ್ತದೆ ಈ ಜ್ಞಾನ. ದಿಸ್ ಈಸ್ ನಾಲೆಜ್. ಅದೇ ರೀತಿ ನಮ್ಮ ದೇಶದಲ್ಲಿ ಎಲ್ಲ ಹುದ್ದೆಗಳು ಅದೇ ರೀತಿ ಇತ್ತು. ಇದು ಆಫ್ ದ ಬೀಟ್ ಹೇಳ್ತಾ ಇದ್ದೀನಿ. ನಾನು ಸುಮಾರು ನಾನು ಡೆಲ್ಲಿಲಿ ಇರಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಹೇರ್ ಕಟ್ ಮಾಡಬೇಕು ಅಂತಂದರೆ, ಹೇರ್ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಕಂತಂದರೆ ದೆಹಲಿ ಅಂದರೆ ಟೋಟಲ್ NCR, ದೆಹಲಿ, ಗಾಜಿಯಾಬಾದ್, ನೋಯ್ಡಾ, ಗುರ್ಗಾಂವ್, ಫರೀದಾಬಾದ್, ಈ 5-6 ಊರುಗಳಲ್ಲಿ ಒಬ್ಬ ಹಿಂದೂ ಕೂಡ ಹೇರ್ ಕಟ್ ಮಾಡೋನಿಲ್ಲ. ಹೇರ್ ಕಟ್ ಮಾಡೋರು ಎಲ್ಲರೂ ಮುಸ್ಲಿಮರೇ. ಯಾಕೆ ಹೀಗಾಯಿತು? ನಮ್ಮ ವೃತ್ತಿಯ ಮೇಲೆ ನಮಗೆ ಅಭಿಮಾನ ಇಲ್ಲದೆ ಹೋದಾಗ, ಅದು ಒಂದು ಏನೋ ಅಯ್ಯಪ್ಪ ಇದು ಕೀಳು ಅಂತ ನಾವೇ ಭಾವಿಸ್ಕೊಂಡು ಪರಂಪರಾನುಗತವಾಗಿ ಬಂದಂಥ ನಾಲೆಜನ್ನು ಇನ್ನೊಬ್ರಿಗೆ ಯಾರಿಗೋ ಬಿಟ್ಕೊಟ್ವಿ ನಾವು. ಆ ಒಂದು ಕಮ್ಯುನಿಟಿ ಇಡೀ ದೆಹಲಿಯ ಆ ಹೇರ್ ಕಟ್ ಇಂಡಸ್ಟ್ರಿಯನ್ನು ರನ್ ಮಾಡುತ್ತೆ. ಸಿಮಿಲರ್ಲಿ ಚಪ್ಪಲಿ, ಬೆಂಗಳೂರಿನಲ್ಲಿ ನೀವು ಯಾವುದೇ ಚಪ್ಪಲಿ ಅಂಗಡಿಗೆ ಹೋಗ್ರಿ, ಅದು ಕೇರಳದವ್ರದ್ದಾಗಿರುತ್ತೆ ಮತ್ತು ಕೇರಳ ಮಲಬಾರ್ ಮುಸ್ಲಿಮರದಾಗಿರುತ್ತೆ. ನಮ್ಮ ಚಪ್ಪಲಿ ಹೊಲಿಯುವಂಥ ಕಾಯಕ ಮಾಡುವಂಥ ಜನ ಇವತ್ತು ಆ ಕೆಲಸ ಬಿಟ್ಟುಬಿಟ್ಟಿದ್ದಾರೆ. ಪರಂಪರಾನುಗತ ಜ್ಞಾನವನ್ನು ನೀವು ಗಾಳಿಗೆ ತೂರಿದ್ರಲ್ಲ. ಸೊ ಈ ಪರಂಪರಾನುಗತ ಜ್ಞಾನ ಯಾರಿಗೆ ಹೋಯ್ತು? ಮತ್ತೊಬ್ಬರ ಕೈಗೆ ಹೋಯ್ತು. ಸೊ ಎಸೆನ್ಷಿಯಲಿ ಇವರ ಎಕಾನಮಿ ಅಂದರೆ ಪ್ಯಾರಲಲ್ ಎಕಾನಮಿ ಅಂತ ಕರಿತೀವಲ್ಲ, ಅಲ್ಲಿಂದ ಬರುವಂಥ ಅದ್ಭುತವಾದ ದುಡ್ಡು ಅದು ಮತ್ತೊಬ್ಬರ ಕೈಗೆ ಹೋಯ್ತು. ಸಿಮಿಲರ್ಲಿ ಕಾಯಿಪಲ್ಯ, ಸಿಮಿಲರ್ಲಿ ಹಣ್ಣು. ಇವತ್ತು ಆ ಕಾಯಿಪಲ್ಯ ಮಾರುವವರ ಕಾಂಟ್ರಾಕ್ಟ್ ಯಾರ ಕೈಯಲ್ಲಿದೆ ಒಂದು ಸತಿ ನೋಡಿ. ಹಣ್ಣುಗಳನ್ನು ಮಾರುವಂಥ ಓವರಾಲ್ ಕಾಂಟ್ರಾಕ್ಟ್ ಯಾರ ಕೈಯಲ್ಲಿದೆ ಒಂದು ಸರ್ತಿ ಅಬ್ಸರ್ವ್ ಮಾಡಿ. ಇದು ದೊಡ್ಡ ಎಕಾನಮಿ. ಇದು ದುಡ್ಡು ಹರಿಯದೇ ಇಲ್ಲಿ. ಸೊ ನಾವು 10ರಿಂದ 5 ಜಾಬಿಗೆ ನೆಚ್ಕೊಂಡು 100 ವರ್ಷಗಳಿಂದ ಮಾಡ್ಕೊಂಡು ಬಂದಂಥ ನಮ್ಮ ಮನೆ ಉದ್ಯೋಗಗಳನ್ನ ಗಾಳಿಗೆ ತೂರಿ ನಾವು ಅಂದರೆ ಒಟ್ಟಾರೆ ಒಂದು ಸಮಾಜದ ಚಿತ್ರಣ ಹೇಳ್ತಾ ಇದ್ದೀನಿ ನಾನು. ಯಾರು ಇದನ್ನು ವೈಯಕ್ತಿಕವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಂದರೆ ಆ ಒಂದು ಆಪಾದನೆಯಲ್ಲಿ ನಾನು ಇದ್ದೇನೆ, ನಾವೆಲ್ಲರೂ ಇದ್ದೇವೆ ಅದರಲ್ಲಿ. ಇದು ಸುಮ್ಮನೆ ಒಂದು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಈ ಥರದ ಪರಂಪರಾನುಗತ ಜ್ಞಾನವನ್ನು ನಾವು ಗಾಳಿಗೆ ತೂರಿದ್ದೀವಿ. ಪರಂಪರಾನುಗತ ಜ್ಞಾನ, ಗುರುಮುಖೇನ ಜ್ಞಾನ ಅಂದರೆ ಈ ಪರಂಪರೆಗಳು ಹೆಂಗೆ ಉಳಿತಿದೆ? 2 ಥರದ ಪರಂಪರೆ ಇರ್ತದೆ. ಒಂದು ಗುರು ಶಿಷ್ಯ ಪರಂಪರೆ. ಒಬ್ಬ ಗುರು ಇರ್ತಾನೆ, ಗುರು ಅವನ ಶಿಷ್ಯನಿಗೆ ಹೇಳ್ತಾನೆ, ಆ ಶಿಷ್ಯ ಮತ್ತೆ ಅವನ ಶಿಷ್ಯನಿಗೆ ಹೇಳ್ತಾನೆ. ಅದು ಹಂತ ಹಂತವಾಗಿ ಬೆಳೀತಾ ಬಂದಿರ್ತದೆ. ಇದು ಪಂಡಿತ ಪರಂಪರೆ ಅಂತ. ಇನ್ನೊಂದು ಪುತ್ರ ಪೌತ್ರ ಪರಂಪರೆ. ಪುತ್ರ ಪೌತ್ರ ಪರಂಪರೆ ಅಂದರೆ ಮನೆ ಪರಂಪರೆ, ತಂದೆಯಿಂದ ಮಗ, ಈ ಥರದ ಪರಂಪರೆ. ಈ ಥರದ ಪರಂಪರೆಗಳಲ್ಲಿ ಇವತ್ತು ಪ್ರಾಯ ಭಾರತದಲ್ಲಿ ಬಹಳ ಅದ್ಭುತವಾಗಿ ಉಳ್ಕೊಂಡಿದ್ದು ಒಂದು ಶಾಸ್ತ್ರವಿದ್ಯೆಗಳು ಉಳ್ಕೊಂಡಿದೆ. ಶಾಸ್ತ್ರವಿದ್ಯೆಗಳು ಸ್ವಲ್ಪ ಗುರುಮುಖೇನ ಕಲಿಯುವಂಥ ಶಾಸ್ತ್ರವಿದ್ಯೆಗಳು. ಸಂಗೀತದಲ್ಲಿ ಈ ಗುರು ಶಿಷ್ಯ ಪರಂಪರೆ ಉಳ್ಕೊಂಡಿದೆ. ನೃತ್ಯದಲ್ಲಿ ಉಳ್ಕೊಂಡಿದೆ. ಅದು ಬಿಟ್ಟರೆ ಇನ್ನು ಯಾವ ಕ್ಷೇತ್ರದಲ್ಲೂ ಕೂಡ ಈ ಗುರುಮುಖೇನ ವಿದ್ಯೆ ಕಲಿಯುವಂಥ ಪರಂಪರೆ ಉಳ್ಕೊಂಡಿಲ್ಲ. ಎಲ್ಲವೂ ಹಾಳಾಗ್ತವೆ ಇವತ್ತೇ. ಅಂದರೆ ಫಾರ್ ಎಕ್ಸಾಂಪಲ್ ಈ ಕಾಲೇಜು ಅಥವಾ ಯೂನಿವರ್ಸಿಟಿ ಸಿಸ್ಟಮ್ಗಳಲ್ಲಿ ಓದುವಂಥ ಮಕ್ಕಳು ಅವರ ಪ್ರೊಫೆಸರ್ಗಳಿಗೆ ತೋರುವಂಥ ಗೌರವ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಸತಿ ಅಬ್ಸರ್ವ್ ಮಾಡೋಣ ನಾವು. ಅಂದರೆ ಅವರಿಗೆ ಆ ಭಾವನೆ ಇರೋದಿಲ್ಲ, ಇವರು ನಮ್ಮ ಗುರುಗಳಪ್ಪ, ಇವರು ನಮಗೆ ವಿದ್ಯೆ ಕಲಿಸಿದವರಪ್ಪ ಅನ್ನೋ ಭಾವನೆ ಇರೋದಿಲ್ಲ. ಸೊ ಈ ಥರದ ಒಂದು ಅಂದರೆ ಆ ಗುರು ಶಿಷ್ಯ ಪರಂಪರೆಯಲ್ಲಿರುವಂಥ ಭಕ್ತಿ, ಶಿಷ್ಯನಿಗೆ ಗುರುವಿನ ಮೇಲೆ ಇರುವಂಥ ಒಂದು ಆ ತಾದಾತ್ಮ್ಯತೆ ಅದಿಲ್ಲ. ಯಾಕೆಂದರೆ ಆ ಥರದ ಒಂದು ವಿದ್ಯೆ ಟ್ರಾನ್ಸ್ಫರೇ ಆಗಿಲ್ಲ. ಅವರು ಯಾವುದೋ ಒಂದು ಬೇರೆ ಉದ್ದೇಶಕ್ಕೆ ಮಾಡಿರ್ತಾರೆ, ಇವರು ಕಲಿಯೋ ಉದ್ದೇಶವೇ ಬೇರೆ. ಹೀಗಾಗಿ ಆ ಒಂದು ಸಿಸ್ಟಮಲ್ಲಿ ಗ್ಯಾಪ್ ಬಂದಿದೆ. ಹೀಗಾಗಿ ಈ ಪರಂಪರೆಯಿಂದ ಕಲಿಯುವಂಥ ವಿದ್ಯೆಗಳೇನಿದೆ ಅಥವಾ ಪರಂಪರೆಯಿಂದ ಕಲಿಯುವಂಥ ಜ್ಞಾನ ಏನಿದೆ ಇದು ಮತ್ತೆ ರಿವೈವ್ ಆಗಬೇಕು ನಮ್ಮ ದೇಶದಲ್ಲಿ. ಆವಾಗ ಏನಾಗುತ್ತೆ, ಈ ಭಾರತದ ಗ್ರ್ಯಾಂಡ್ ನರೇಟಿವ್ಗೆ ಇನ್ನಷ್ಟು ಬಲ ಬರುತ್ತೆ. ಸೊ ನಾವೆಲ್ಲ ಬಹಳ ಸತಿ ಕೇಳಿರ್ತೀವಿ ಈ ಶಬ್ದ. ಭಾರತಕ್ಕೆ ಇವತ್ತು ಬೌದ್ಧಿಕ ಕ್ಷತ್ರಿಯರ ಅವಶ್ಯಕತೆ ಇದೆ. ಬೌದ್ಧಿಕ ಕ್ಷತ್ರಿಯರು ಅದೊಂಥರ ವೈರುಧ್ಯ ಅಲ್ವಾ, ಪ್ಯಾರಾಡಾಕ್ಸ್ ಅದು. ಅಂದರೆ ಬುದ್ಧಿ ಮತ್ತು ಕ್ಷತ್ರ ಎರಡು ಬೇರೆ ಬೇರೆ ಶಬ್ದಗಳು. ಬುದ್ಧಿ ಇರೋನು ಹೋರಾಡೋನು ಹೋರಾಡೋನು ಹೆಚ್ಚು ಈ ಉಪನ್ಯಾಸ ಸೆಮಿನಾರು ಅಂಥದಕ್ಕೆಲ್ಲ ಕೂಡಲ್ಲ. ಸೊ ಅವರು ಎರಡು ಬೇರೆ ಬೇರೆ ದಿಕ್ಕು. ಆದರೆ ನಮಗೆ ಇವತ್ತು ಬೇಕಾಗಿರೋದು ಅದು ಎರಡರ ಸಮ್ಮಿಳನ, ಬ್ರಹ್ಮ ಮತ್ತು ಕ್ಷಾತ್ರದ ಮಿಲನ ಬೇಕು. ಬ್ರಹ್ಮ ಮತ್ತು ಕ್ಷಾತ್ರ ಎರಡು ಸೇರಿದಾಗ ಭಾರತ ಉಳಿಯುತ್ತದೆ. ಭಾರತ ಇನ್ನೊಂದು 10,000 ವರ್ಷ ಆದ್ರೂ ಭಾರತ ಹೀಗೆ ಜೀವಂತವಾಗಿರ್ತದೆ. ಸೊ ಈಗ ಲಿವಿಂಗ್ ಸಿವಿಲೈಸೇಷನ್ ಬಗ್ಗೆ ಇನ್ನೊಂದು ಮಾತು ಹೇಳಿ ನಾನು ಮುಂದಕ್ಕೆ ಹೋಗಿ ಐ ವಿಲ್ ಕಮ್ ಟು ದಿ ಎಂಡ್. ನಾವೆಲ್ಲ ನಾಗರಿಕತೆಗಳ ಬಗ್ಗೆ ಕೇಳಿರ್ತೀವಿ, ಓದಿರ್ತೀವಿ. ಮೆಸೊಪೊಟೇಮಿಯನ್ ನಾಗರಿಕತೆ,
ಯೂಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮೇಲೆ ಹುಟ್ಟಿತ್ತು. ಗ್ರೀಕ್ ನಾಗರಿಕತೆ, ಈಜಿಪ್ಟಿನ ನಾಗರಿಕತೆ, ಇದೆಲ್ಲ ನಾಗರಿಕತೆಗಳನ್ನೆಲ್ಲ ಕೇಳಿರ್ತೀವಿ. ಸಿಮಿಲರ್ಲಿ ಭಾರತದ ನಾಗರಿಕತೆ. ಸೊ ಈ ಪ್ರಪಂಚದ ಎಲ್ಲ ನಾಗರಿಕತೆಗಳಲ್ಲಿ ಇವತ್ತು ಜೀವಂತವಾಗಿ ಉಳಿದಿರೋ ನಾಗರಿಕತೆ ಕೇವಲ ಭಾರತ ಒಂದೇ. ಬೇರೆ ದೇಶದಲ್ಲಿ ಇರುವಂಥ ಆ ಕಾಲದಲ್ಲಿ ಇದ್ದಂಥ ನಾಗರಿಕತೆಗಳು, ಆ ಕಾಲದಲ್ಲಿ ಅವ್ರು ಏನು ಹೇಳಿದ್ರೋ ಅದರ ಕುರುಹುಗಳು ಇವತ್ತಿಲ್ಲ. ಆ ಥರ ಯಾರೂ ಬದುಕ್ತಾ ಇಲ್ಲ ಅಲ್ಲಿ. ಅದೆಲ್ಲ ಎಲ್ಲಿದೆ? ಕೇವಲ ಮ್ಯೂಸಿಯಂನಲ್ಲಿದೆ. ಸೊ ದೇರ್ ಸಿವಿಲೈಸೇಷನ್ ಈಸ್ ಇನ್ ಮ್ಯೂಸಿಯಮ್ಸ್ ಆರ್ ಇನ್ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ಸ್. ಭಾರತದ ನಾಗರಿಕತೆ ಮ್ಯೂಸಿಯಂ ನಾಗರಿಕತೆ ಅಲ್ಲ. ಭಾರತದ ನಾಗರಿಕತೆ ಜೀವಂತ ನಾಗರಿಕತೆ. ಯಾಕಂದರೆ ಇವತ್ತು ಪೇಪರ್ ತೆಗೆದು ನೋಡ್ರಿ ನೀವು, ಇವತ್ತಿನ ಪೇಪರ್ನಲ್ಲಿ ಯಾವುದೇ ಒಂದು ಪೇಪರ್, ವಿಜಯವಾಣಿ, ವಿಜಯ ಕರ್ನಾಟಕ ಅಥವಾ ಯಾವುದೇ ಇಂಗ್ಲೀಷ್ ಪೇಪರು, ನಿಮಗೆ ಡೆಫಿನೆಟ್ಲಿ ಒಂದಲ್ಲ ಒಂದು ಇದರ ರಾಮಾಯಣ ಅಥವಾ ಮಹಾಭಾರತ ಅಥವಾ ಗೀತೆ ಅಥವಾ ವಚನ ಅಥವಾ ದಾಸ ಸಾಹಿತ್ಯ ಅಥವಾ ಯಾವುದೋ ಒಂದು ನಮ್ಮ ಪರಂಪರಾನುಗತವಾಗಿ ಬಂದಂತಹ ಸಾಹಿತ್ಯ ಅಥವಾ ಸಂಸ್ಕೃತಿಯ ಮೌಲ್ಯದ ಬಗ್ಗೆ ಒಂದು ನ್ಯೂಸ್ ಆದರೂ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ನ್ಯೂಸ್. ಈ ವಿಷಯಗಳ ಕುರಿತು ಮೆನ್ಷನ್ ಆಗದೇ ಇರೋ ನ್ಯೂಸ್ ಪೇಪರ್ ನಮ್ಮ ದೇಶದಲ್ಲಿ ಯಾವತ್ತೂ ಬಂದೇ ಇಲ್ಲ. ಪ್ರತಿ ದಿವಸ ಒಂದರ ಮೇಲೆ ಒಂದೇನಾದರೂ ಇದ್ದೇ ಇರುತ್ತೆ. ಯಾರೋ ಭಾಷಣ ಮಾಡ್ತಾರೆ, ಯಾರೋ ಡ್ಯಾನ್ಸ್ ಮಾಡ್ತಾರೆ, ಯಾರೋ ಚಿತ್ರ ಬಿಡಿಸ್ತಾರೆ, ಯಾರೋ ಫೋಟೋ ಹಾಕ್ತಾರೆ, ಯಾರೋ ಅದ್ರ ಬಗ್ಗೆ ಮತ್ತೊಂದಿನ್ನೇನೋ ಮಾಡ್ತಾರೆ. ಇವತ್ತು ದೇಶದ ಯಾವುದೇ ಟೆಂಪಲ್ಗಳಿಗೆ ಹೋಗ್ರಿ ನೀವು, ಅಲ್ಲಿರೋದೇ ರಾಮಾಯಣ ಮಹಾಭಾರತ ಕಥೆಗಳು, ಭಾಗವತದ ಕಥೆಗಳು. ಯಾರೋ ಪುಸ್ತಕ ಬರೀತಾರೆ, ಒಂದು ರಾಮಾಯಣದ ಮೇಲೆ 400ರಿಂದ 500 ಪುಸ್ತಕಗಳು ನಮ್ಮ ದೇಶದಲ್ಲಿ ಬೇರೆ 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 ಭಾಷೆಯಲ್ಲಿ ಬಂದಿವೆ. ತೆಲುಗಿನಲ್ಲಿ ವಿಶ್ವನಾಥ ಸತ್ಯನಾರಾಯಣ ರಾಮಾಯಣ ಕಲ್ಪವೃಕ್ಷಂ ಅಂತ ಬರೆದ್ರು, ಜ್ಞಾನಪೀಠ ತೊಗೊಂಡ್ರು. ಕನ್ನಡದಲ್ಲಿ ಕುವೆಂಪು ಅವರು ರಾಮಾಯಣ ಮಹಾದರ್ಶನಂ ಅಂತ ಬರೆದ್ರು, ಜ್ಞಾನಪೀಠ ತೊಗೊಂಡ್ರು. ಭುವನಕ್ಕೆ ರಾಮಾಭ್ಯುದಯಂ ಅಂತ ಪೊನ್ನ ಬರೆದ ಕನ್ನಡದಲ್ಲಿ. ಹೀಗೆ ಅಂದರೆ ಪ್ರತಿ ಭಾಷೆಯಲ್ಲೂ ಕೂಡ ರಾಮಾಯಣ ಬಂದಿದೆ. ಹಿಂದಿಯಲ್ಲಿ ಮೈಥಿಲಿ ಶರಣ್ ಗುಪ್ತಾ ಬರೆದರು, ಬಂಗಾಲಿ ಭಾಷೆಯಲ್ಲಿ ಕೃತ್ತಿವಾಸ ಬರೆದ. ಹೀಗೆ ಅನೇಕ ಭಾಷೆಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇವು ಈಗಲೂ ಬರಿತಾ ಇದ್ದಾರೆ. ಭೈರಪ್ಪನವರು ಇತ್ತೀಚೆಗೆ ಉತ್ತರಕಾಂಡ ಅನ್ನುವಂಥ ಒಂದು ಕಾದಂಬರಿ ಬರೆದರು ರಾಮಾಯಣದ ಮೇಲೆ. ಅಂದರೆ ನೋಡುವ ದೃಷ್ಟಿಕೋನ ಬೇರೆ, ವಿಷಯ ವಸ್ತು ಸೇಮ್. 100,000 ವರ್ಷದ ಹಿಂದೆ ಪಂಪ ಆರಿಸಿಕೊಂಡ ಮಹಾಭಾರತವು ಇವತ್ತು 1000 ವರ್ಷ ಆದ ಮೇಲೆ ಜಗದೀಶ್ ಶರ್ಮಾ ಸಂಪ ಅವರು ಇವತ್ತು ಒಂದು ಸಣ್ಣ ಪುಸ್ತಕ ತರ್ತಾ ಇದ್ದಾರೆ ಮಹಾಭಾರತದ ಮೇಲೆ. 1000 ವರ್ಷ ಆದಮೇಲೆ ಅದು ಇನ್ನೂ ಅಷ್ಟೇ ಎವರ್ ರೆಲೆವೆಂಟ್ ಆಗಿದೆ. ಗೀತೆ ಬಗ್ಗೆ ಎಷ್ಟು ಪುಸ್ತಕಗಳು ಬಂದಿದೆ. ಗೀತೆ ಅಂದರೆ ಭಗವದ್ಗೀತೆಯಲ್ಲಿರುವಂಥ ಮ್ಯಾನೇಜ್ಮೆಂಟ್ ತತ್ವಗಳು, ಭಗವದ್ಗೀತೆಯಲ್ಲಿರುವಂಥ ಲೀಡರ್ಶಿಪ್ ಗುಣಗಳು, ಭಗವದ್ಗೀತೆಯಲ್ಲಿರುವಂಥ ಸಮಾಜ ವಿಜ್ಞಾನ, ಭಗವದ್ಗೀತೆಯಲ್ಲಿರುವಂಥ ಮಾನಸಿಕ ಮನೋವಿಜ್ಞಾನ, ಒಂದು ಡೈಮೆನ್ಷನ್ ಆರೋಗ್ಯ ವಿಜ್ಞಾನ, ಭಗವದ್ಗೀತೆ ಹಾಗೂ ಟೈಮ್ ಮ್ಯಾನೇಜ್ಮೆಂಟ್, ಭಗವದ್ಗೀತೆ ಹಾಗೂ ಕ್ಷಾತ್ರ, ಉತ್ತಿಷ್ಟ ಭಾರತ ಅಂತ ಹೇಳ್ತಾನೆ ಕೃಷ್ಣ. ನಥಿಂಗ್ ಡೂಯಿಂಗ್, ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಅಪ್ಪ, ನೋ 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 ನೋ, ನೀ ಯುದ್ಧ ಮಾಡಬೇಕು, ನೀ ಸಾಯಿಸ್ಬೇಕು, ಅಷ್ಟೇ ನಿನ್ನ ಕೆಲಸ, ಮುಚ್ಕೊಂಡು ನಾ ಹೇಳಿದ್ದು ಮಾಡಂತ ಹೇಳ್ತಾನೆ ಕೃಷ್ಣ. ನೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು ಸನಾತನ ಧರ್ಮದ ಅತಿ ಶಾಶ್ವತವಾದ ಮೌಲ್ಯ. ಸೊ ನಾವು ಯಾವತ್ತು ಅಂದ್ಕೊಂಡಿರ್ತೀವಿ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಕೊನೆಗೆ ಬರೋದು ಅಷ್ಟೇ. ನಾವೆಲ್ಲ ಅನ್ಕೊತಿರ್ತೀವಿ ಸಮಾಜ ಸ್ವಲ್ಪ ಏನೋ ಕೆಡ್ತಾ ಇದೆ, ದೇಶ ಹಾಳಾಗ್ತಾ ಇದೆ, ಪರಕೀಯರು ಬರ್ತಾ ಇದ್ದಾರೆ, ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ, ಬೇರೆ ಮತದವ್ರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಸರಿ. ಇದ್ರ ಜೊತೆಗೆ ಬರೇ ಕಂಪ್ಲೇಂಟ್ ಮಾಡೋದಲ್ಲ, ನಮ್ಮ ಸಮಾಜ ಅಷ್ಟೇ ತಾಕತ್ತಿನಿಂದ ಅದಕ್ಕೆ ಉತ್ತರ ಕೊಡ್ತಾ ಇರುತ್ತೆ. ಅದಕ್ಕೆ ರೆಸಿಸ್ಟೆನ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಇಂಡಿಯಾ ವಾಸ್ ನೆವರ್ ಅಂಡರ್ ಸ್ಲೇವರಿ ಅಂತ ಒಂದು ಹೊಸ ಒಂದು 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 ವಿಷನ್ ಬಂದಿದೆ. ಯಾಕೆಂದರೆ ನಮ್ಮವ್ರು ಯಾವಾಗಲೂ ಹೋರಾಡ್ತಾನೆ ಇದ್ದರು. ದ ಹೋರಾಟ ವಾಸ್, ದ ಸ್ಟ್ರಗಲ್ ವಾಸ್ ಆಲ್ವೇಸ್ ರಿಮೈನ್ಡ್. ಯಾರಾದರೂ ಒಬ್ಬರು ಬಂದು ಹೋರಾಟ ಮಾಡ್ತಾನೆ ಇದ್ದರು, ಸುಮ್ಮನೆ ಕೂತಿರಲಿಲ್ಲ. ಸಿಮಿಲರ್ಲಿ ಇವತ್ತು ಕೂಡ ಹೋರಾಟಗಳು ನಡೀತಾನೆ ಇದೆ. ವ್ಯಕ್ತಿ ಮುಖಾಂತರ, ಸಂಘಟನೆ ಮುಖಾಂತರ, ಭಾಷಣಗಳ ಮುಖಾಂತರ, ಬರವಣಿಗೆ ಮುಖಾಂತರ, ನಿತ್ಯ ಜೀವನದ ನಮ್ಮ ಆಚರಣೆಗಳ ಮುಖಾಂತರ ಹೋರಾಟ ಈಸ್ ಸ್ಟಿಲ್ ಆನ್. ಸೊ ಹೋರಾಟ ಈಸ್ ಎವರ್ ರೆಲೆವೆಂಟ್. ಅದಕ್ಕೆ ಹೇಳ್ತಾನೆ ಕೃಷ್ಣ, ಹೆಚ್ಚು ಚಿಂತೆ ಮಾಡಬೇಡ್ರಿ. ಯಾವಾಗ ಧರ್ಮ ಗ್ಲಾನಿ ಆಗುತ್ತೋ, ನಿಮ್ಗೆ ಅನಿಸ್ತದೋ ಆಯ್ತಪ್ಪ ಮುಗೀತು, ಆವಾಗ ನಾ ಮತ್ತೆ ಬರ್ತೇನೆ, ಸಂಭವಾಮಿ ಯುಗೆ ಯುಗೆ, ಐ ವಿಲ್ ಕಮ್ ಅಗೇನ್. ಇಂಥ ದೊಡ್ಡ ಅಶ್ಯೂರೆನ್ಸು ಭಗವಂತನಿಂದಲೇ ನಮಗೆ ಸಿಕ್ಕಿದೆ. ಸಾಕ್ಷಾತ್ ಕೃಷ್ಣ ಹೇಳ್ತಾನೆ, ಸಂಭವಾಮಿ ಯುಗೆ ಯುಗೆ, ನಾನು ಮತ್ತೆ ಬರ್ತೇನೆ, ಹೆಚ್ಚು ಚಿಂತೆ ಮಾಡಬೇಡ್ರಿ. ನಿಮ್ಮ ಕೆಲಸ ಏನು? ಧರ್ಮಾಧಾರಿತ ಜೀವನ ಮಾಡಿ, ಆ ಧರ್ಮಾಧಾರಿತ ಜೀವನದಿಂದ ಅರ್ಥವನ್ನು ಗಳಿಸ್ರಿ, ಆ ಅರ್ಥದಿಂದ ವಿಹಿತವಾದ ಕಾಮವನ್ನು ಮಾಡಿರಿ, ಎಲ್ಲವನ್ನು ಬಿಟ್ಟು ಕೊನೆಗೆ ಮೋಕ್ಷದ ದಾರಿಗೆ ಹೋಗ್ರಿ. ನೀವು ಮಾಡಬೇಕಾದದ್ದು ಇದನ್ನು 4 ಪುರುಷಾರ್ಥ ಸಾಧನೆ ಮನುಷ್ಯನ, ಭಾರತೀಯರ, ಪ್ರತಿ ಭಾರತೀಯರ ಕರ್ತವ್ಯ. ಇದು ಬಿಟ್ಟು, ಈ 4 ಬಿಟ್ಟು ಮತ್ತೆ ನೀವು ಇವತ್ತು ಏನೇ ಮಾಡಿದ್ರೂ ಕೂಡ ಎಲ್ಲವೂ ಈ 4ರಲ್ಲೇ ಬರುತ್ತೆ. ಈ 4 ಬಿಟ್ಟು ಮತ್ತೊಂದಿಲ್ಲ. ಸೊ ಹೀಗಾಗಿ ಈ 4ರ ಚೌಕಟ್ಟಿನಲ್ಲಿ ಜೀವನ ಸಾಗಿಸೋಣ. ಅವರವರ ವಿಹಿತ ವೃತ್ತಿಯನ್ನು ಮಾಡುತ್ತಾ
ವಿಹಿತ ವೃತ್ತಿ, ಐ ಆಮ್ ಸೇಯಿಂಗ್ ವಿಹಿತ ವೃತ್ತಿಯನ್ನು ಮಾಡ್ತಾ ಭಗವಂತನ ಆರಾಧನೆಯನ್ನು ಮಾಡ್ತಾ ನಮ್ಮ ಜೀವನವನ್ನು ಸಾಗಿಸೋಣ. ಮತ್ತು ನಮ್ಮ ಭಾರತ ಮತ್ತು ಭಾರತೀಯ ಧರ್ಮ ಅಂದರೆ ಅದು ಸನಾತನ ಧರ್ಮ, ಇದರ ರಕ್ಷಣೆಗೆ ನಾವೆಲ್ಲ ಒಂದಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ನನ್ನಂಥ ಚಿಕ್ಕವನಿಗೆ ಇಲ್ಲಿ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಂಥ ಬಾಬುರಾವ್ ಸರ್ ಅವರಿಗೂ, ಈ ಬಡಾವಣೆಯ ಎಲ್ಲ ಹಿರಿಯರಿಗೂ, ಗುರುರಾಜ್ ಅಗ್ನಿಹೋತ್ರಿ ಸರ್ ಅವರಿಗೂ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ ಧನ್ಯವಾದಗಳು.